ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರೇ, ನಾನು ಮೊದಲನೇ ಬಾರಿ ಅವರನ್ನು ಭೇಟಿ ಮಾಡ್ತಾಯಿದ್ದೀನಿ. ಅವರ ಚರಣಕಮಲಗಳಿಗೆ ವಂದಿಸ್ತಾ ಹಾಸನದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಿ ಹಾಸನಕ್ಕೆ ಹೊಸ ಬೆಳಕು ನೀಡಿರುವಂಥ ಯುವ ಉತ್ಸಾಹಿ ಶಾಸಕರಾದ ಸನ್ಮಾನ್ಯ ಪ್ರೀತಮ್ ಗೌಡ್ರೆ, ಎರಡನೇ ಸರಿ ಅವರನ್ನು ಭೇಟಿಯಾಗ್ತಾ ಇದ್ದೀನಿ. ಈಗ 1 ತಿಂಗಳ ಹಿಂದೆ ಇಲ್ಲೇ ನಡೆದಂಥ ಹಾಸನದಲ್ಲಿ ನಡೆದಂಥ ಶಂಕರ ಜಯಂತಿಯಲ್ಲಿ ಅವರನ್ನು ಭೇಟಿ ಮಾಡುವಂಥ ಒಂದು ಸದವಕಾಶ ಸಿಕ್ಕಿತ್ತು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಬಂದಂತಹ ಸನ್ಮಾನ್ಯ ಪ್ರಮೋದ್ ಅವರೇ, ಅವರು ಅಮೋಘ ಸುದ್ದಿವಾಹಿನಿ ಮತ್ತು ಹಾಸನ್ ನ್ಯೂಸ್ ದಿನಪತ್ರಿಕೆ ಅದೆರಡರ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ನನ್ನ ಜಾತಿಗೆ ಸೇರಿದವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಜಾತಿ ಅಂದರೆ ಪತ್ರಿಕೋದ್ಯಮದ ಜಾತಿ, ಬೇರೆ ಯಾವುದೇ ಜಾತಿ ಅಲ್ಲ. ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಒಂದು 40 ವರ್ಷ, ಹೆಚ್ಚಾಗಿ 50 ವರ್ಷ ಅಂತ ಇಟ್ಕೋಬೋದು. ಹಾಗಾಗಿ ನಿಮಗೆ ಎಷ್ಟು ವಯಸ್ಸು ಅಂತ ನಿಮಗೆ ಅನುಮಾನ ಬರ್ಬೋದು. ನನಗೀಗ ಎಷ್ಟಾಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಒಂದು 45 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ಪ್ರಮೋದರವರೇ, ಹಾಗೆ ನನ್ನನ್ನು ಸುರಕ್ಷಿತವಾಗಿ ಬೆಂಗಳೂರಿಂದ ಹಾಸನಕ್ಕೆ ಕರೆದುಕೊಂಡು ಬಂದಂಥ ವೇದ ಭಾರತಿಯ ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ನಾಡಿಗವರೇ, ಅವ್ರ ಜೊತೆಗೆ ಸ್ವಲ್ಪನೂ ಬೇಸರ ಇಲ್ಲದೆ ಪ್ರಯಾಣವನ್ನು ತುಂಬ ಸೊಗಸಾಗಿ ಎಂಜಾಯ್ ಮಾಡುವಂತೆ ಮಾಡಿದಂಥ ಗೌರವ ಅಧ್ಯಕ್ಷರಾದಂಥ ಕವಿ ನಾಗರಾಜ್ ಅವರೇ, ಜೊತೆಗೆ ವೇದ ಭಾರತೀಯ ಪ್ರಾಣವೇ ಆಗಿರುವಂತಹ, ಇವತ್ತು ಬಹುಶಃ ಊಟವನ್ನು ಸರಿಯಾಗಿ ಮಾಡದೆ ಅಥವಾ ಊಟವನ್ನೇ ಮಾಡದೆ ಇಲ್ಲಿ ಓಡಾಡ್ತಾ ಇರುವಂಥ ವೇದ ಭಾರತೀಯ ಸಂಚಾಲಕ ಹಿರಿಯಪುರ ಶ್ರೀಧರ್ ಅವರೇ, ಮತ್ತು ಊಟ ಮಾಡಿ ಉಪನ್ಯಾಸ ಕೇಳೋದಕ್ಕೆ ಸಿದ್ಧರಾಗಿರುವಂಥ ನನ್ನ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಬೆಳಗಿನಿಂದ ನಾನು ಅಗ್ನಿಹೋತ್ರದ ಬಗ್ಗೆ, ಅದರ ತರಬೇತಿ, ಅದರ ಪ್ರಯೋಗಗಳು, ಜೊತೆಗೆ ಯೋಗದ ಮಹತ್ವ, ಇದೆಲ್ಲವನ್ನೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ನಮಗೆ ಇಲ್ಲಿ ಬಂದಂಥ ಪ್ರದೀಪ್ ಜಿ ಅವರು ಸಾಕಷ್ಟು ವಿಷಯಗಳನ್ನು ಅವರು ಕಲಿಸ್ಕೊಟ್ಟಿದ್ದಾರೆ. ಅವರು ಯೋಗದ ಬಗ್ಗೆ ಮಾತಾಡ್ತಾ ಅನೇಕ ವಿಷಯಗಳನ್ನು ಗಮನಕ್ಕೆ ತಂದರು ಮತ್ತು ಇಲ್ಲಿ ಅನೇಕರಿಗೆ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದರು. ಆದರೆ ಸಾಧಾರಣವಾಗಿ ನಾನು ಗಮನಿಸಿದಾಗೆ ಎಲ್ಲರ ಪ್ರಶ್ನೆ ಯೋಗದ ಬಗ್ಗೆ ಏನಿತ್ತು ಅಂದರೆ, ನನಗೆ ಸ್ವಲ್ಪ ಮಂಡಿ ನೋವು, ಅದಕ್ಕೇನು ಮಾಡಬೇಕು, ನನಗೆ ಸೊಂಟ ನೋವಿದೆ, ಅದಕ್ಕೇನು ಮಾಡಬೇಕು, ನನಗೆ ನಿದ್ರೆ ಬರ್ತಾ ಇಲ್ಲ, ಅದಕ್ಕೇನು, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದೇನು ತಪ್ಪಲ್ಲ, ಯಾಕೆಂದರೆ ಯೋಗವನ್ನು ನಮ್ಮ ಜೀವನದಲ್ಲಿ ನಮ್ಮ ವೈಯಕ್ತಿಕ ಒಂದು ಪ್ರಯೋಜನಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ಯೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಆದರೆ ಯೋಗ ಅಂದರೆ ಅಷ್ಟೇ ಅಂತ ನಾವು ತಿಳ್ಕೊಳ್ಬಾರ್ದು. ಯೋಗದ ಅರ್ಥ ಬೇರೆಯೇ ಇದೆ. ಯೋಗ ವಿಶ್ವಕ್ಕೆ ಭಾರತದ ಒಂದು ಬಹಳ ಅಮೂಲ್ಯವಾದ ಕೊಡುಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯೋಗ ಅಂದರೆ ಕೇವಲ ಯೋಗಾಸನ ಮಾಡೋದು ಅಥವಾ ಕೈ ಕಾಲನ್ನು ಆಡಿಸೋದು, ಕಸರತ್ತು ಮಾಡೋದು ಇಷ್ಟೇ ಅಲ್ಲ. ಅದರ ಹಿಂದೆ ಬೇರೆಯೇ ಉದ್ದೇಶಗಳಿದೆ, ಬಹಳ ಮಹತ್ವ ಇದೆ. ಅದರ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಯೋಗದ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು ಓದಬೇಕು. ಸ್ವಲ್ಪ ಆಧ್ಯಾತ್ಮದಲ್ಲಿ ನಾವು ಹುಡುಕಬೇಕಾಗುತ್ತೆ, ಆಧ್ಯಾತ್ಮ ಜೀವಿಯಾಗಬೇಕು. ಕೇವಲ ಯೋಗಕ್ಕೊಂದು ಸೀಮಿತ ಚೌಕಟ್ಟನ್ನು ಹಾಕ್ಕೊಂಡ್ರೆ ನಮಗೆ ಯೋಗ ಪೂರ್ತಿ ಅರ್ಥ ಆಗೋದಿಲ್ಲ. ಯೋಗ ಅನ್ನುವ ಶಬ್ದದಲ್ಲೇ ಅರ್ಥ ಇದೆ. ಯೋಗ ಅಂದರೆ ಜೋಡಿಸುವುದು. ಇವತ್ತು ದೇಶದಲ್ಲಿ ನಾವೆಲ್ಲವುದನ್ನು ಏನು ನೋಡ್ತೀವಿ ಅಂದರೆ ಎಲ್ಲ ಒಡೆದು ಹಾಕೋದು. ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತೀವಿ, ಏನು ಎಲ್ಲದಕ್ಕೂ ವಿರೋಧ ಸೂಚಿಸೋದು. ಜೋಡಿಸುವ ಕೆಲಸ ಇವತ್ತು ಆಗ್ತಾ ಇಲ್ಲ, ಅದರ ಬದಲು ಒಡೆಯುವ ಕೆಲಸ ಆಗ್ತಾ ಇದೆ. ಯೋಗ ಅಂದರೆ ಎಲ್ಲರನ್ನೂ ಕೂಡಿಸುವಂಥದ್ದು. ಅದು ಕೇವಲ ದೈಹಿಕ ವ್ಯಾಯಾಮಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ, ಅದೊಂದು ಜೀವನ ವಿಧಾನ. ಪ್ರದೀಪ್ ಜಿ ಮಧ್ಯಾಹ್ನ ಇಲ್ಲಿ ಮಾತಾಡ್ತಾ ಹೇಳಿದರು, ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ. ಜೀವನದ ವಿಧಾನ ಅದು. ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಅದರ ನಡುವೆ ಅದೊಂದು ಸಮನ್ವಯ ಸಾಧಿಸುತ್ತೆ. ನಮಗೆ ಬರೀ ಶರೀರ ಮಾತ್ರ ಕಾಣುತ್ತೆ ಅಥವಾ ಬುದ್ಧಿ ಇರ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಅದರ ಜೊತೆಗೆ ಮನಸ್ಸು, ಆತ್ಮ, ಈ 4ರ ಒಂದು ಸಮನ್ವಯ ಮಾಡುವಂಥ ಸಾಧನ ಯೋಗ. ಯೋಗ ಅಂದರೆ ಬಹಳ ಮಹತ್ವದ್ದದು. ಹಾಗೆಯೇ ನಮ್ಮ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಉನ್ನತ ಸಂಸ್ಕಾರ ಅದರಿಂದ ನಾವು ಪಡಿತೀವಿ.
ಭಾರತ ಹೇಳಿ ಕೇಳಿ ಇದೊಂದು ತಪೋಭೂಮಿ, ಯೋಗ ಭೂಮಿ. ಇಲ್ಲಿರುವಷ್ಟು ಯೋಗ ಸಾಧಕರು, ತಪಸ್ವಿಗಳು ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಅಂದರೆ ಯೋಗ ಅಂದರೆ ಒಂದು ರೀತಿ ಮನಸ್ಸನ್ನು ಏಕಾಗ್ರಗೊಳಿಸುವಂಥ ಸಾಧನ. ನಾವಿಲ್ಲಿ ಯಾವುದಾದ್ರು ಒಂದು ಓಂಕಾರವನ್ನು ಹೇಳಿದರೆ ಅಥವಾ ಒಂದು ಮಂತ್ರವನ್ನು ಹೇಳಿದರೆ ಆಗ ನಮ್ಮ ಮನಸ್ಸೆಲ್ಲ ಏಕೀಕರಣಗೊಳ್ಳುತ್ತೆ. ನಾವು ಎಲ್ಲ ಮನೆಯಲ್ಲಿ ಗ್ಯಾಸ್ ಆರಿಸಿದವೋ ಇಲ್ವೋ, ಲೈಟ್ ಆಫ್ ಮಾಡಿದವೋ ಇಲ್ವೋ, ಇದೆಲ್ಲ ಯೋಚನೆಗಳನ್ನು ಬಿಟ್ಟು ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡುವಂತೆ ಪ್ರೇರೇಪಿಸೋದು ಯೋಗ. ಒಂದು ರೀತಿ ಅದೊಂದು ಸಂಯೋಜನೆ. ಗಾಂಧೀಜಿಯವರು ತಮ್ಮ ಗೀತಾ ಅನ್ನುವಂಥ ಪುಸ್ತಕದಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಶರೀರದ, ಮನಸ್ಸಿನ ಮತ್ತು ಆತ್ಮದ ಸರ್ವ ಶಕ್ತಿಗಳನ್ನು ಭಗವಂತನೊಡನೆ ಸಂಯೋಜಿಸೋದು, ಇದು ಯೋಗ. ಇನ್ನೊಂದು ಮಾತನ್ನು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಬರೀ ಯೋಗಾಸನ ಅಲ್ಲ ಅಥವಾ ಇನ್ನೇನೋ ಕಸರತ್ತಲ್ಲ. ನಮ್ಮ ಮನಸ್ಸನ್ನು, ನಮ್ಮ ಚಿತ್ತವನ್ನು, ಅದರ ವೃತ್ತಿ ಅಂದರೆ ಅದರ ಚಂಚಲತೆಯನ್ನು, ಅದರ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ನಿಗ್ರಹಿಸುವುದು, ನಿರೋಧಿಸುವುದು. ಅಂದರೆ ಒಂದೇ ಕಡೆಗೆ ಅಂದರೆ ಅದು ಒಂದು ಒಳ್ಳೆಯ ವಿಚಾರದ ಕಡೆಗೆ, ಅದನ್ನು ಭಗವಂತ ಅಂತ ಹೇಳ್ಬೋದು ಅಥವಾ ಇನ್ನೇನೋ ಹೇಳ್ಬೋದು, ಶಕ್ತಿ ಅಂತ ಹೇಳ್ಬೋದು, ಒಳ್ಳೆಯ ವಿಚಾರದ ಕಡೆಗೆ ಪ್ರೇರೇಪಿಸುವಂಥದ್ದು ಅದು ಯೋಗ. ಹಾಗಾಗಿ ಸಾಮಾಜಿಕ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಹೀಗೆ 4 ವಿಧವಾಗಿ ವೇದಗಳನ್ನು ವಿಂಗಡಿಸ್ತಾರೆ. ನಮಗೆಲ್ಲ ಹಲಸಿನ ಹಣ್ಣು ಗೊತ್ತು. ಹಲಸಿನ ಹಣ್ಣು ಎಲ್ಲರೂ ತಿಂದಿರ್ಬೋದಲ್ವಾ? ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ. ಆದರೆ ಹೆಚ್ಚು ತಿಂದರೆ ಅದರಿಂದ ವಾಯುವಾಗಿ ಶರೀರಕ್ಕೆ ತೊಂದರೆ ಆಗೋದು ಉಂಟು. ಆ ಹಲಸಿನ ಹಣ್ಣು ನೋಡೋದಕ್ಕೆ ಮುಳ್ಳು ಹೊರಗಡೆ ಬರೀ ಮುಳ್ಳು. ಆದರೆ ಆ ಮುಳ್ಳನ್ನು ತೆಗೆದ ನಂತರ ಅದನ್ನು ಕತ್ತರಿಸಿದ ಮೇಲೆ ನಾವು ಅದರ ತೊಳೆಯನ್ನು ಕಾಣ್ತೀವಿ. ತೊಳೆಯನ್ನು ಕೂಡ ಸುಲಭವಾಗಿ ತೆಗೆಯೋಕ್ಕಾಗೋದಿಲ್ಲ. ಅದನ್ನು ಮತ್ತೆ ಕತ್ತರಿಸಿ ಇದನ್ನು ತೆಗಿಬೇಕಾಗುತ್ತೆ, ಮೇಲ್ಗಡೆ ಭಾಗವನ್ನು. ಆಮೇಲೆ ಅದರಲ್ಲಿ ಅಂಟಿರುತ್ತೆ ಮೇಣ. ಆ ಮೇಣವನ್ನೆಲ್ಲ ಒರೆಸಿದ ಮೇಲೆ ಅದಕ್ಕೆ ಎಲ್ಲ ಸಣ್ಣ ಸಣ್ಣ ಎಳೆಗಳೆಲ್ಲ ಸಿಕ್ಕಾಕೊಂಡಿರುತ್ತೆ. ಅದನ್ನೆಲ್ಲ ಬಿಡಿಸಿದ ಮೇಲೆ ಹಲಸಿನ ಹಣ್ಣು ಸಿಗುತ್ತೆ. ಈ ಯೋಗ ಅನ್ನೋದಷ್ಟೇ, ಮೇಲಕ್ಕೆ ಅದು ನಮಗೆ ಕಷ್ಟ ಅಂತ ಅನಿಸ್ಬೋದು, ಒಂದು ರೀತಿ ಹಲಸಿನ ಹಣ್ಣಿದ್ದಾಗೆ. ಆದರೆ ಅದರ ಒಳಗೆ ಇಳಿತಾ ಹೋದಾಗೆ ತುಂಬ ಸಿಹಿಯಾಗಿ, ಬಹಳ ಒಂದು ಖುಷಿ ಕೊಡುವಂಥ, ಹಲಸಿನ ಹಣ್ಣಿನ ತೊಳೆಯನ್ನು ತಿಂದರೆ ಎಷ್ಟು ಖುಷಿ ಸಿಗುತ್ತೋ ಅಷ್ಟು ಖುಷಿ ನಮಗೆ ಯೋಗದಿಂದ ಸಿಗುತ್ತೆ. ಯಾರೊಬ್ಬರು ಇಲ್ಲಿ ಪ್ರಶ್ನೆ ಕೇಳಿದರು, ಅದು ಎಷ್ಟು 3 ತಿಂಗಳು ಮಾಡಬೇಕಾಗುತ್ತಾ ಅಂತ. 3 ತಿಂಗಳು 6 ತಿಂಗಳು ಅಲ್ಲ, ಜೀವನ ಪೂರ್ತಿ ಮಾಡಿದರೆ ನಮಗೆ ಅದರ ಸಂತೋಷ ಸಿಗುತ್ತೆ. ಈಗೇನಾಗಿದೆ ಅಂದರೆ ಎಲ್ಲ ಶಾರ್ಟ್ಕಟ್ಟನ್ನು ನಾವು ಹಿಡಿದುಬಿಟ್ಟಿದ್ದೀವಿ. ನಮಗೇನಿದ್ರು ತಕ್ಷಣ ವಾಸಿಯಾಗಬೇಕು, ಜ್ವರ ಬಂತು ತಕ್ಷಣ ವಾಸಿಯಾಗಬೇಕು, ಕೆಮ್ಮು ಕೂಡಲೇ ವಾಸಿಯಾಗಬೇಕು. ಆದರೆ ಯೋಗ ಹಾಗಲ್ಲ. ಯೋಗಾಸನವನ್ನು ನಿತ್ಯ ನಿರಂತರ ಮಾಡಿದರೆ ನಮ್ಮ ಶರೀರ, ಮನಸ್ಸು, ಬುದ್ಧಿ ಎಲ್ಲವೂ ವಿಕಾಸ ಆಗುತ್ತೆ ಮತ್ತು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯೋಗಕ್ಕೆ ಒಂದು ಸಾಮಾಜಿಕ ಮುಖ ಕೂಡ ಇದೆ. ಯೋಗ ಕೇವಲ ಒಂದು ಶರೀರದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಷ್ಟೇ ಅಲ್ಲ, ಸಮಾಜ ಯೋಗ ಅಂತ ಹೇಳ್ತಾರೆ. ಸಮಾಜ ಯೋಗ ಅಂದರೆ ಇಡೀ ಸಮಾಜವೇ ಸ್ವಸ್ಥ ಸ್ಥಿತಿಯಲ್ಲಿರಬೇಕು. ಹೇಗೆ ಮನೆಯಲ್ಲಿ, ಕುಟುಂಬದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿದ್ದರೆ ಆ ಮನೆಯ ಆರೋಗ್ಯ ಚೆನ್ನಾಗಿರುತ್ತೋ, ಹಾಗೆ ಇಡೀ ಸಮಾಜದಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ಅದು ಸಮಾಜ ಯೋಗ. ಕೇವಲ ಆರೋಗ್ಯ ಮಾತ್ರ ಅಲ್ಲ, ಸಮಾಜದಲ್ಲಿ ಶಾಂತಿ, ಸಹನೆ, ನೆಮ್ಮದಿ ಇದೆಲ್ಲವೂ ನೆಲೆಸಿದಾಗ ಆ ಊರಿನಲ್ಲೊಂದು ಒಳ್ಳೆಯ ವಾತಾವರಣ ಇರುತ್ತೆ. ಜೊತೆಗೆ ಪ್ರತಿಯೊಂದು ಸಣ್ಣ ಸಣ್ಣ ಊರು, ಪಟ್ಟಣ ಎಲ್ಲ ಸೇರಿ ಹೇಗೆ ದೇಶದಲ್ಲಿ ನೆಮ್ಮದಿ ಕೂಡ ನೆಲೆಸೋಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಸಮಾಜ ಯೋಗ ಅದನ್ನು ನಾವೆಲ್ಲರೂ ಮಾಡಬೇಕಾದಂಥ ಅಗತ್ಯ ಇದೆ. ಸಮಾಜ ಯೋಗ ಆಗಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಮನಸ್ಸು, ಬುದ್ಧಿ ಇದನ್ನೆಲ್ಲ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಸಮಾಜಕ್ಕಾಗಿ ಯೋಚನೆ ಮಾಡಬೇಕು, ದೇಶಕ್ಕಾಗಿ ಯೋಚನೆ ಮಾಡಬೇಕು. ಆಗ ನಮಗೆ ಖಂಡಿತ ಸಮಾಜ ಯೋಗದ ಒಂದು ಫಲಪ್ರಾಪ್ತಿಯಾಗುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಹೇಳಿದ್ದಾರೆ, ಯೋಗ ಕರ್ಮಸು ಕೌಶಲಂ ಅಂತ. ಅಂದರೆ ಕೌಶಲ್ಯಪೂರ್ಣವಾದ ಕರ್ಮ ಮಾಡಿದರೆ ಅದು ಯೋಗ. ಉದಾಹರಣೆಗೆ ರೈತ ಉಳುತ್ತಾನೆ, ಅವನದನ್ನು ಕೌಶಲ್ಯದಿಂದ ಉಳುತ್ತಾನೆ. ಹಾಗೆಯೇ ಒಬ್ಬರು ಅಡುಗೆ ಮಾಡ್ತಾರೆ, ಅಡುಗೆಯನ್ನು ಬಹಳ ಏಕಾಗ್ರತೆಯಿಂದ ಮನಸ್ಸಿಟ್ಟು ಮಾಡಿದರೆ ಅದು ತುಂಬ ರುಚಿಕರವಾಗಿರುತ್ತೆ. ಇವತ್ತಿಲ್ಲಿ ಮಧ್ಯಾಹ್ನದ ಊಟವನ್ನು ನಾವು ಮಾಡಿದ್ದೀವಿ, ತುಂಬ ರುಚಿಕರವಾಗಿತ್ತು. ಅಂದರೆ ಇವತ್ತು ಅಡುಗೆ ಮಾಡಿದಂತೂ ಭಾಳ ಮನಸ್ಸಿಟ್ಟು ಸರಿಯಾಗಿ ಮಾಡಿದ್ದಾರೆ. ಅನೇಕ ಸರಿ ನಾವು ಮದುವೆ ಮನೆಗಳಿಗೆಲ್ಲ ಹೋದಾಗ ಅಡುಗೆ ಕೆಟ್ಟೋಗಿರುವಂಥದ್ದು ನಾವು ಕಂಡಿದ್ದೀವಿ. ಯಾವುದೋ ಸಾರಿಗೆ ಉಪ್ಪು ಕಡಿಮೆ ಇರುತ್ತೆ, ಅಥವಾ ಪಾಯಸಕ್ಕೆ ಸಿಹಿ ಕಡಿಮೆ ಇರುತ್ತೆ, ಹೋಳಿಗೆ ಗಟ್ಟಿಯಾಗಿರುತ್ತೆ. ಅವಾಗ ನಮಗೆ ಇಷ್ಟ ಆಗೋದಿಲ್ಲ, ಇದೇನು ಸರಿ ಮಾಡಿಲ್ಲ ಅಂತ. ಆದರೆ ಮನಸ್ಸಿಟ್ಟು ಮಾಡಿಲ್ಲ ಅಂತ. ಹಾಗೆ ಯೋಗ ಕರ್ಮಸು ಕೌಶಲ.
ನಮ್ಮ ಯಾವುದೇ ಕರ್ಮ ಮಾಡ್ತಾ ಇದ್ದರೆ ಅದು ಗುಡಿಸೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಆ ಕರ್ಮ ನಿಜಕ್ಕೂ, ಅಂದರೆ ಕರ್ಮ ಅಂದರೆ ಕೆಲಸ, ಕಾಯಕ, ಅದು ಬಹಳ ಚೆನ್ನಾಗಿರುತ್ತೆ, ಅದು ಯೋಗ್ಯವಾಗಿರುತ್ತೆ. ಇನ್ನೂ ಒಂದು ಮಾತನ್ನು ಶ್ರೀಕೃಷ್ಣ ಹೇಳ್ತಾರೆ, ನಾವು ಕರ್ಮವನ್ನು ಮಾಡಬೇಕು, ಆದರೆ ಫಲಾಫಲವನ್ನು ನಿರೀಕ್ಷಿಸಬಾರದು. ಪರೀಕ್ಷೆಯನ್ನು ಚೆನ್ನಾಗಿ ಓದಿ ಬರೀಬೇಕು. ನಾವು ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕೇ ಬರಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಹೋದರೆ ಫೇಲ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಪರೀಕ್ಷೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಶ್ವಾಸ ಇದ್ದರೆ ಫಸ್ಟ್ ರ್ಯಾಂಕ್ ಬರುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನು ಮಾಡ್ತಾ ಇರಬೇಕು, ಫಲಾಫಲವನ್ನು ನಿರೀಕ್ಷಿಸಬೇಡ. ಒಂದು ಚುನಾವಣೆಯಲ್ಲಿ ನಾನು ಗೆಲ್ಲೋದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು, ಜನರ ಹತ್ರ ಹೋಗಬೇಕು, ಮತವನ್ನು ಯಾಚನೆ ಮಾಡಬೇಕು, ಫಲಾಫಲಗಳನ್ನು ಭಗವಂತನಿಗೆ ಮಾಡೋಣ. ಆ ಎಲ್ಲ ಮತದಾರರು ಖುಷಿಯಿಂದ ಓಟ್ ಕೊಟ್ಟರೆ ಖಂಡಿತ ಗೆದ್ದೇ ಗೆಲ್ತಾರೆ. ಸುಮ್ಮನೆ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಹಾಗೆಯೇ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಒಂದು ವ್ಯವಹಾರ ಮಾಡಬೇಕಾದ್ರೆ ಆ ವ್ಯವಹಾರವನ್ನು ಪ್ರಾಮಾಣಿಕವಾಗಿ ಅದಕ್ಕೊಂದು ಉದ್ದೇಶ ಇಟ್ಕೊಂಡು ಜನಕ್ಕೆ ಒಳಿತಾಗುವಂತೆ ಮಾಡಿದರೆ ಖಂಡಿತ ಅದಕ್ಕೆ ಫಲ ಸಿಗುತ್ತೆ. ಇದನ್ನು ಶ್ರೀಕೃಷ್ಣ ಬಹಳ ಹಿಂದೆನೇ ಆ ಕಾಲದಲ್ಲಿ ಹೇಳಿದರು. ಹೀಗೆ ನಮ್ಮ ಮನಸ್ಸಿನ ಸಮತೋಲವನ್ನು ಉಳಿಸ್ಕೊಂಡು ಕರ್ಮಯೋಗದ ಒಂದು ಕಠಿಣ ಹಂತವನ್ನು ತಲುಪಬೇಕು. ಕರ್ಮ ಯೋಗದಲ್ಲಿ ಇನ್ನೂ ಇದೆ, ಜ್ಞಾನ ಯೋಗ ಅಂತಿದೆ, ಭಕ್ತಿ ಯೋಗ ಅಂತಿದೆ, ರಾಜಯೋಗ, ಹೀಗೆ ಯಾವುದೇ ಯೋಗ ಇದ್ದರೂ ಕೂಡ ಅದು ಮನಸ್ಸು ತಲುಪಬೇಕಾದಂಥ ಕೊನೆಯ ಸ್ಥಿತಿ. ಮನಸ್ಸು ತಲುಪಬೇಕಾದಂಥ ಕೊನೆಯ ಸ್ಥಿತಿ ಅಂದರೆ ಏನು? ಅದು ಸಮತ್ವ, ಸಾಕ್ಷಿ ಭಾವ ಅಂತ ಕೂಡ ಕರೀತಾರೆ. ಏನು ನಾನು ಮುಂಚೆ ಹೇಳಿದೆ, ಚಿತ್ತವೃತ್ತಿ ನಿರೋಧ. ಮನಸ್ಸಿನಲ್ಲಿ ಇರುವಂಥ ಎಲ್ಲ ಈ ಅನುಮಾನಗಳು, ಶಂಕೆಗಳು ಅಥವಾ ಚಂಚಲತೆಗಳು, ಇದೆಲ್ಲ ನಿವಾರಿಸುವಂಥ ಒಂದು ತಟಸ್ಥ ಸ್ಥಿತಿ, ಸ್ಥಿತಪ್ರಜ್ಞತೆ. ಆ ಸ್ಥಿತಪ್ರಜ್ಞತೆ ಇದ್ದಾಗ ನಮ್ಮ ಶರೀರ, ಮನಸ್ಸು ಎಲ್ಲವೂ ಸ್ವಸ್ಥವಾಗಿರುತ್ತೆ. ಮನುಷ್ಯನ ಅಂತರಂಗ ಬಹಿರಂಗ ಇವೆರಡರ ಅತಿ ದೊಡ್ಡ ಶ್ರೇಷ್ಠ ಆನಂದ, ಆಹ್ಲಾದ ಇರೋದು ಇದರಲ್ಲೇ. ಸೊ ಇದು ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದೊಂದು ಘಟನೆಗಳು ನಡೆದಿರುತ್ತೆ. ಯಾರೊಬ್ಬರು ಬದುಕಿನಲ್ಲಿ ಬಹಳ ಕಷ್ಟಕರವಾದ ಒಂದು ಸ್ಥಿತಿ ಬಂದಿರುತ್ತೆ. ಆಗ ನಾವು ಹೇಗೆ ವರ್ತಿಸ್ತೀವಿ, ನಮ್ಮ ಮನಸ್ಸು ಹೇಗಿರುತ್ತೆ? ನಾವು ಕಷ್ಟಪಟ್ಟು ಅಯ್ಯೋ ಹೀಗಾಯ್ತಲ್ಲ ಅಂತ ಹತಾಶ ಸ್ಥಿತಿ ತಲುಪ್ತೀವ, ಅಥವಾ ಇರಲಿ ಮುಂದೆ ಒಳ್ಳೆಯದಾಗ್ಬೋದು, ನೋಡೋಣ, ಇದನ್ನು ಎದುರಿಸೋಣ ಅಂತ ಒಂದು ಚಾಲೆಂಜಿಂಗ್ ನಾವು ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡ್ರೆ ಅದು ನಿಜವಾದ ಸಮತೋಲನ, ಅದು ಸಮಸ್ಥಿತಿ, ತಟಸ್ಥ ಸ್ಥಿತಿ. ಎಲ್ಲರಿಗೂ ಆ ಸ್ಥಿತಿಗೆ ಬರೋಕ್ಕಾಗಲ್ಲ. ಅಯ್ಯೋ ಹೀಗಾಗ್ಬಿಡ್ತದೆ, ಏನು ಮಾಡೋದಪ್ಪ ಅಂತ ಒಂದು ರೀತಿ ಟೆನ್ಷನ್ನಿಗೆ ಒಳಗಾಗ್ಬಿಡ್ತೀವಿ. ಆದರೆ ಟೆನ್ಷನನ್ನು ಮಾಡ್ಕೊಳ್ಳದೇ ಇರಬೇಕಾದ್ರೆ ನಮ್ಮ ಮನಸ್ಸಿನ ಸಮತೋಲನವನ್ನು ಕಾಪಾಡ್ಕೋಬೇಕು. ಇಡೀ ನಮ್ಮ ಆರೋಗ್ಯ ಎಲ್ಲವೂ ಇರೋದು ಈ ಒಂದು ಮನಸ್ಸಿನಲ್ಲಿ. ಮನಸ್ಸು ಗಟ್ಟಿಯಾಗಿದ್ದರೆ ಆಗ ಏನು ಬೇಕಾದರೂ ಮಾಡ್ಬೋದು. ಕತ್ತಲಲ್ಲಿ ಹೋಗ್ಬೇಕಾದ್ರೆ ಅನೇಕರಿಗೆ ಭಯ ಆಗುತ್ತೆ, ಅಯ್ಯೋ ಕತ್ತಲಿದೆ ಹೆಂಗೆ ಹೋಗೋದು ಅಂತ. ಈಗೆಲ್ಲ ಮೊಬೈಲ್ ಟಾರ್ಚನ್ನು ಬಳಸ್ತೀವಿ. ಮುಂಚೆ ಟಾರ್ಚ್ ಕೂಡ ಇರಲಿಲ್ಲ, ಕ್ಯಾಂಡ್ಲು ಅಥವಾ ಹಳ್ಳಿ ಕಡೆ ದೊಂದಿ ಅಂತ ಹೇಳ್ತಾ ಇದ್ರು, ಅದನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಕತ್ತಲಲ್ಲಿ ಹೋಗಿ ಭಯ ಆಗುತ್ತೆ, ಯಾಕೆಂದರೆ ಕಾಣಿಸೋದಿಲ್ಲ. ಈಗ ನೋಡಿ ಬೆಳಕಿದೆ, ಎಲ್ಲ ಕಾಣ್ತೀವಿ. ನನ್ನ ಮುಖ ನಿಮಗೆ ಕಾಣುತ್ತೆ, ನಿಮ್ಮೆಲ್ಲರ ಮುಖ ನನಗೆ ಕಾಣ್ತಾ ಇದೆ. ಕತ್ತಲಿದ್ರೆ ಕಾಣೋದಿಲ್ಲ. ಹಾಗಾಗಿ ಕತ್ತಲಲ್ಲಿ ನಡೆದು ಹೋಗು ಅಂತ ಹೇಳಿದರೆ ಅನೇಕರಿಗೆ ಅಯ್ಯೋ ಹೇಗೆ ಹೋಗೋದು ಅಂತ. ಆದರೆ ಒಂದ್ಸರಿ ಅಭ್ಯಾಸ ಮಾಡಿ ನೋಡಿ, ಕತ್ತಲಲ್ಲಿ ಸುಮ್ಮನೆ ಹೋಗ್ತಾ ಇರಿ, ಅದು ಕತ್ತಲು ತಾನಾಗಿಯೇ ದಾರಿಯನ್ನು ತೋರಿಸುತ್ತೆ. ಕತ್ತಲಲ್ಲೇ ಒಂದು ದಾರಿ ಸಿಗುತ್ತೆ ನನಗೆ, ಹಾಗಾಗಿ ಹೋಗ್ತಾ ಇರ್ತೇವೆ. ಈ ರೀತಿ ಮನಸ್ಸನ್ನು ನಾವು ಏಕಾಗ್ರಗೊಳಿಸುವಂಥ ಕೆಲಸ ಇದು ಯೋಗ ನಮಗೆ ಹೇಳಿಕೊಟ್ಟಿದೆ. 5 ವರ್ಷಗಳ ಹಿಂದೆ 2014ರಲ್ಲಿ ನಮ್ಮ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ, ವಿಶ್ವಸಂಸ್ಥೆಯಲ್ಲಿ ಯೋಗವನ್ನು ಒಂದು ಯೋಗ ದಿನ ಮಾಡಬೇಕು, ಜಗತ್ತಿಗೆಲ್ಲ ಕಲಿಸ್ಬೇಕು ಅಂತ ಒಂದು ಕರೆ ಕೊಟ್ಟರು. ಅದಕ್ಕೆ 155 ದೇಶಗಳು ಬೆಂಬಲವನ್ನು ನೀಡಿದರು. ಹಾಗಾಗಿ ಅವತ್ತಿನಿಂದ ಜೂನ್ 21 ಪ್ರತಿ ವರ್ಷ ಯೋಗವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ. ಯೋಗ ದಿನ ಅಂತ ಅದನ್ನು ಕರೀತಾರೆ. ಎಲ್ಲ ಕಡೆಯೂ ಆಚರಿಸ್ತೀವಿ. ನಾಡಿದ್ದು 21ನೇ ತಾರೀಕು ಮೈಸೂರಿಗೆ ಸ್ವತಃ ಪ್ರಧಾನಿಯವರು ಬರೋರಿದ್ದಾರೆ. ಅಲ್ಲಿ ಅರಮನೆ ಆವರಣದಲ್ಲಿ ಒಂದು ಯೋಗ ಕಾರ್ಯಕ್ರಮ ನಡೆದಿಕ್ಕಿದೆ. ಅದೇ ಥರ ಎಲ್ಲ ಕಡೆ ಇಷ್ಟು ಇನ್ನೂ ಏನು ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಹಿಡಿದು ಕೊಲ್ಲಿ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಯೋಗ ಒಂದು ಜನಪ್ರಿಯತೆಯನ್ನು ಪಡಿತಾ ಇದೆ. ಆದರೆ ಯೋಗದ ಪೂರ್ತಿ ಮಹತ್ವ ಅವರಿಗೆ ತಿಳಿದಿದೆಯಲ್ಲೋ ಗೊತ್ತಿಲ್ಲ. ಯೋಗ ಅಂದರೆ ಕೇವಲ ಯೋಗ ವ್ಯಾಯಾಮ ಅಥವಾ ಯೋಗಾಸನ ಅಂತ ಅಂದ್ಕೊಂಡ್ರೆ ಅದರಿಂದ ಪೂರ್ಣ ಸಿದ್ಧಿ ಸಿಗೋದಿಲ್ಲ. ಯೋಗದ ಬಗ್ಗೆ ಪೂರ್ಣ ಅರಿವನ್ನು ಪಡ್ಕೊಂಡ್ರೆ ಇಡೀ ಜಗತ್ತಿಗೆ ನೆಮ್ಮದಿ, ಶಾಂತಿ ಅದು ಸಿಗೋದರಲ್ಲಿ ಖಂಡಿತ ಅನುಮಾನ ಇಲ್ಲ.
ವಿಶ್ವಕ್ಕೆ ಭಾರತದ ಇನ್ನೂ ಅನೇಕ ಕೊಡುಗೆಗಳಿದೆ. ನನಗೆ ಕೊಟ್ಟಂಥ ಸಮಯದಲ್ಲಿ ಎಲ್ಲವುದನ್ನು ವಿವರಿಸೋದು ಕಷ್ಟ, ಕೆಲವುದು ಮಾತ್ರ ಹೇಳ್ತೀನಿ. ಕಳೆದ ಒಂದು 10-15 ವರ್ಷದಿಂದ ಅಮೇರಿಕದಲ್ಲಿ ಒಂದು ಪುಸ್ತಕ ಪ್ರಕಟ ಆಯಿತು. ಆ ಪುಸ್ತಕದ ಶೀರ್ಷಿಕೆ ಏನು ಅಂದರೆ ಝೀರೋ ಅಂತ. ಝೀರೋ ಅಂದರೆ ಗೊತ್ತಲ್ವ, 0. ಅದರಲ್ಲಿ ಆ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಒಂದು ಮಾತನ್ನು ಬರೆದಿದ್ರು. ಏನಂದರೆ, ದ ಕ್ರೆಡಿಟ್ ಆಫ್ ಇನ್ವೆಂಟಿಂಗ್ ಝೀರೋ ಗೋಸ್ ಟು ಇಂಡಿಯಾ. ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಈಸ್ ಝೀರೋ ಅಂತ. 2 ವಾಕ್ಯ. ಒಂದು, 0ಯನ್ನು ಕಂಡುಹಿಡಿದಂಥ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ಇನ್ನೊಂದು ವಾಕ್ಯ, ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಈಸ್ ಝೀರೋ. 2 ಬಹಳ ವಿರುದ್ಧ ಅರ್ಥದ್ದು. ಭಾರತದ ಕೊಡುಗೆ ವಿಶ್ವಕ್ಕೆ ಏನು ಅಂದರೆ 0 ಅಂತ. ಒಂದು ಅರ್ಥದಲ್ಲಿ ಭಾರತ ಏನು ಕೊಟ್ಟಿಲ್ಲ ಅಂತ, ಇನ್ನೊಂದು ಅರ್ಥದಲ್ಲಿ 0ಯನ್ನು ಕಂಡುಹಿಡಿದಂಥ ಕೀರ್ತಿ ಭಾರತಕ್ಕೆ ಅಂತ. ಅದು ನಿಜವಾಗಿ 0ಯನ್ನು ಕಂಡುಹಿಡಿದಂಥ ಕೀರ್ತಿ ಭಾರತಕ್ಕೆ ಸಂದಿದೆ. ಸಾವಿರಾರು ವರ್ಷಗಳ ಹಿಂದೆ ಬರೀ 1, 2, 3, 4, 5, 6, 7, 8, 9 ಇದ್ದಾಗ ಮುಂದೆ ಅಂಕಿಗಳಾಗಬೇಕಲ್ಲ. ಈಗ 10 ಹಾಕಬೇಕಾದ್ರೆ 1ರ ಮುಂದೆ 0 ಹಾಕ್ಬೇಕು ತಾನೆ. ಇಲ್ಲಾಂದ್ರೆ 10ನ್ನು ಹೇಗೆ ಎಣಿಸ್ತೀರಿ ಗಣಿತದಲ್ಲಿ? 1ರ ಮುಂದೆ 0 ಹಾಕಿದರೆ 10 ಆಗುತ್ತೆ. 1ರ ಮುಂದೆ 2 0 ಹಾಕಿದರೆ 100 ಆಗುತ್ತೆ. 1ರ ಮುಂದೆ 3 0 ಹಾಕಿದರೆ 1000 ಆಗುತ್ತೆ. ಹಾಗೆ ಸೊನ್ನೆಗಳನ್ನು ಸೇರಿಸ್ತಾ ಹೋದರೆ ಲಕ್ಷ, ಕೋಟಿ ಇದೆಲ್ಲ ಆಗುತ್ತೆ. 0ನೇ ಇಲ್ಲದೆ ಇದ್ದರೆ, ಸಂಖ್ಯೆಗಳ ಹಿಂದೆ 0 ಹಾಕಿದರೆ ಏನಾಗುತ್ತೆ? 1ರಿಂದ 0 ಹಾಕಿದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ. ಒಂದೇ ಆಗುತ್ತೆ ಅಷ್ಟೇ. ನೀವು 2ರಿಂದ 0 ಹಾಕಿದರೆ 2 ಇರುತ್ತೆ, ಮುಂದ್ಗಡೆ 0 ಹಾಕಬೇಕು. ಹಾಗಾಗಿ ಆ 0 ಅನ್ನುವಂಥ ಒಂದು ಅಮೂಲ್ಯವಾದ ಸಂಖ್ಯೆ ಅದನ್ನು ಕಂಡುಹಿಡಿದಿದ್ದು ಯಾರು ಅಂದರೆ ಭಾರತದವರು. ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ರಷ್ಯಾದಲ್ಲಿ ಒಂದು ಪುಸ್ತಕ ಪ್ರಕಟ ಆಯಿತು. ಅಲ್ಲೊಬ್ಬ ವಿಜ್ಞಾನಿ ಇದ್ದ, ಆತ ಸೈಂಟಿಫಿಕ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕ ಬರೆದ. ಅದರಲ್ಲಿ ಅದರ ಅಕಾಡೆಮಿ ಅಧ್ಯಕ್ಷ ಅಲೆಕ್ಸಾಂಡರ್ ವೋಲೋಡಸ್ಕಿ ಅಂತ ಅವನು ಬರೆದಿದ್ದಾನೆ. ಏನಂದರೆ, ಇಟ್ ಈಸ್ ಯೂನಿವರ್ಸಲಿ ಅಕ್ನಾಲೆಡ್ಜ್ಡ್ ದಟ್ ಮಚ್ ಆಫ್ ದಿ ಮ್ಯಾಥಮೆಟಿಕಲ್ ನಾಲೆಡ್ಜ್ ಇನ್ ದಿ ವರ್ಲ್ಡ್ ಈಸ್ ಒರಿಜಿನೇಟೆಡ್ ಇನ್ ಇಂಡಿಯಾ. ಅಂದರೆ ಜಗತ್ತಿನ ರಷ್ಯಾದ ವಿಜ್ಞಾನಿ, ಅದು ಇತ್ತೀಚೆಗೆ ಬರೆದಿರೋದು. ಆದರೆ 0ಯನ್ನು ಕಂಡುಹಿಡಿದಂಥದ್ದು ಬಹಳ ಸಾವಿರಾರು ವರ್ಷಗಳ ಹಿಂದೆ, ವೇದಗಳ ಕಾಲ ಅಂತ ನಾವು ಯಾವ್ದು ಹೇಳ್ತೀವಿ. ಆಗ ಪ್ರದೀಪ್ ಅವರು ಹೇಳಿದರು, ವೇದಗಳ ಕಾಲ ಅಂದರೆ ಪಾಶ್ಚಾತ್ಯರು 10,000 ವರ್ಷ ಅಂತ ಹೇಳ್ತಾರೆ. 10,000 ಅಲ್ಲ, ಸುಮಾರು 37,000 ವರ್ಷಗಳ ಹಿಂದೆ ವೇದಗಳು ಶುರುವಾಯಿತು ಅಂತ ಇತ್ತೀಚಿನ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅದ್ರ ಮೂಲಕ ಗೊತ್ತಾಗಿದೆ. ಅಂದರೆ ಅಷ್ಟು 1000 ವರ್ಷಗಳ ಹಿಂದೆ 0ಯನ್ನು ಭಾರತ ಕಂಡುಹಿಡಿದಿತ್ತು. 0ಯನ್ನು ಕಂಡುಹಿಡಿದಿದ್ದರೆ ಬಹುಶಃ ಅಂಕಿಗಳನ್ನು ಗುಣಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅರಬ್ನವರು ಕೆಲವೊಂದು ಅಂಕಿಗಳನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರೆ, ಆದರೆ 0ಯನ್ನು ಅವರು ಕಂಡುಹಿಡಿದಿರಲಿಲ್ಲ. ಹಾಗೆಯೇ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಹೆಸರು ನಿಮಗೆಲ್ಲ ಗೊತ್ತಿದೆ, ಆಲ್ಬರ್ಟ್ ಐನ್ಸ್ಟೀನ್. ಆತನ ಒಂದು E=mc². ವಿಜ್ಞಾನದ ಪರಿವೀರರಿಗೆ ಗೊತ್ತಿರುತ್ತೆ ಇದು. E=mc² ಅನ್ನುವಂಥ ಸೂತ್ರ. ಅದರಲ್ಲಿ ಆ ಐನ್ಸ್ಟೀನ್ ಹೇಳ್ತಾನೆ, ವಿ ಆರ್ ಸೋ ಗ್ರೇಟ್ಫುಲ್ ಟು ಇಂಡಿಯಾ ಬಿಕಾಸ್ ದೇ ಹ್ಯಾವ್ ಟಾಟ್ ಅಸ್ ಟು ಕೌಂಟ್ ದಿ ನಂಬರ್ಸ್. ನಾವು ಭಾರತಕ್ಕೆ ಬಹಳಷ್ಟು ಋಣಿಗಳಾಗಿರಬೇಕು. ಯಾಕೆಂದರೆ ಅಂಕಿಗಳನ್ನು ಎಣಿಸುವಂಥ ಕಲೆಯನ್ನು ಕಲಿಸಿದ್ದು ಭಾರತ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಅವನು ಹೇಳಿದರು. ಭಾಸ್ಕರಾಚಾರ್ಯ ಅನ್ನುವಂಥ ಒಬ್ಬರು ದೊಡ್ಡ ಗಣಿತಜ್ಞ ತನ್ನ ಬೀಜಗಣಿತಂ ಅನ್ನುವಂಥ ಒಂದು ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅನಂತೆ ಅಚ್ಯುತೆ ಭೂತ ಗಣೇಶು ಯದ್ವತ್. ಅಂದರೆ ಅನಂತವೂ ಅವ್ಯಯವೂ ಆದಂಥ ಪರಮಾತ್ಮದಿಂದ ಎಲ್ಲವೂ ಸೃಷ್ಟಿಯಾಗಿದೆ. ಈ 0 ಅಂದರೆ ಅನಂತ. ನಾವು ಆಕಾಶವನ್ನು ನೋಡ್ತೀವಿ, ಎಷ್ಟು ಎತ್ತರ ಇದೆ ಅಂತ ಹೇಳ್ತೀವಿ. ಎಷ್ಟು ಎತ್ತರ ಹೋದ್ರೂ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ವಿಮಾನದಲ್ಲಿ ನಾವು ಹೋಗ್ತಾ ಇದ್ದಾಗ ವಿಮಾನಕ್ಕಿಂತ ಮೇಲಕ್ಕೆ ಆಕಾಶ ಇನ್ನೇನು ಕೈಗೆ ಸಿಕ್ಬಿಡುತ್ತೆ ಅಂತ ಅನಿಸುತ್ತೆ, ಆದರೆ ಸಿಗೋದಿಲ್ಲ. ಅನಂತ, ಅದು ಇನ್ಫಿನಿಟಿ. ಈ ರೀತಿ ಅನಂತ ಹಾಗೂ ಅವ್ಯಯ ಆದಂಥ ಪರಮಾತ್ಮ ಅದು ಈ 0ಯಿಂದ ಸೃಷ್ಟಿಯಾಗಿದೆ. ಅಂದರೆ ಮೊದಲಿಲ್ಲದಂಥ ಆಕಾಶ ಅದು ಅನಂತತೆಯ ಸಂಕೇತ. ಹಾಗಾಗಿ ಸರ್ವಂತರ್ಯಾಮಿಯಾದ ದೇವರನ್ನು ಯಾವಾಗಲೂ ನೀಲಿ ಬಣ್ಣಕ್ಕೆ ಹೋಲಿಸ್ತಾರೆ. ಉಪನಿಷತ್ತಿನ ಒಂದು ಮಂತ್ರ ನಮಗೆಲ್ಲ ಗೊತ್ತಿದೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಏನರ್ಥ? ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ ಹೊಮ್ಮಿದೆ. ಒಂದು 0ಯಿಂದ 0 ಸೃಷ್ಟಿಯಾಗಿದೆ. ಮತ್ತೆ ಪೂರ್ಣದಿಂದ ಪೂರ್ಣವನ್ನು ಕಳೆದರೂ ಕೂಡ 0ಯಿಂದ 0 ಕಳೆದ್ರೆ ಬರೋದೇನು? 0ನೇ ಬರುತ್ತೆ. ಅದು ಪೂರ್ಣವಾಗಿರುತ್ತೆ. ಅಂದರೆ ಒಂದು ವಿಶ್ವ ಸೃಷ್ಟಿಯ ಪರಿಕಲ್ಪನೆ ಈ 0 ಇದೆ. ಆರ್ಯಭಟ ಅನ್ನುವಂಥ ಇನ್ನೊಬ್ಬ ಗಣಿತಜ್ಞ, ಆತನ ಆರ್ಯಭಟೀಯಂ ಗ್ರಂಥದ ಗಣಿತ ಪಾದ ಅನ್ನುವಂಥ ಭಾಗದಲ್ಲಿ ಕೂಡ ಈ
ಗಣಿತದಲ್ಲಿ ಬರುವಂಥ ಸ್ಕ್ವೇರ್ ರೂಟ್ ಮತ್ತು ಘನಮೂಲ, ಕ್ಯೂಬ್ ರೂಟ್, ಟ್ರಿಗನಾಮೆಟ್ರಿ, ಆಮೇಲೆ ಸರ್ಕಲ್, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಸೂತ್ರಗಳಿದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಏನು ಕರೀತಾರೆ, ವರ್ಗ ಸಮೀಕರಣ, ಅದು ಕೂಡ ಆರ್ಯಭಟ ಬಹುಶಃ ವೇದಕಾಲದ ಅದಕ್ಕಿಂತ ಈಚೆಗೆ ಬಂದಂಥ ಒಂದು 5-6 ಸಾವಿರ ವರ್ಷದ ಹಿಂದಿನ ಒಬ್ಬ ಗಣಿತಜ್ಞ ಅದರಲ್ಲಿದೆ. ಹಾಗೆಯೇ ಬೀಜಗಣಿತದ ಅನೇಕ ಪ್ರಕಾರಗಳು, ಒಂದು ಶುಲ್ಬ ಸೂತ್ರ ಅಂತ ಅದರಲ್ಲಿದೆ. ಏನು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಹೇಳ್ತಾರೆ, ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಕನ್ನಡದಲ್ಲಿ ಕರಿಬೋದು. ಅದನ್ನು ಸೂತ್ರವನ್ನು ಪ್ರಪ್ರಥಮ ಬಾರಿಗೆ ಜಗತ್ತಿಗೆ ಕೊಟ್ಟಂಥ ಕೀರ್ತಿ ಕರ್ನಾಟಕದ ಒಬ್ಬ ಮಹಾವೀರಾಚಾರ್ಯ ಅಂತ ಅವ್ರಿಗೆ ಸಲ್ಲತ್ತೆ. ಕ್ರಿಸ್ತ ಶಕ 825ರಿಂದ 878 ಆತ ಬದುಕಿದಂಥ ಕಾಲ ಮಹಾವೀರಾಚಾರ್ಯ ಅವರು ಅದನ್ನು ಕಂಡುಹಿಡಿದರು. ಹಾಗೆಯೇ ಟ್ರಿಗನಾಮೆಟ್ರಿ, ಜಾಮಿತಿ ಅಂತ ಹೇಳ್ತೀವಿ, ಆ ಜಾಮಿತಿ ಕೂಡ ಅದನ್ನು ರಚನೆ ಮಾಡಿದಂಥ ಕೀರ್ತಿ ಮಹಾವೀರಾಚಾರ್ಯ ಅವ್ರಿಗೆ ಸಲ್ಲತ್ತೆ. ನಮ್ಮಲ್ಲಿ ಯಜ್ಞಕುಂಡಗಳನ್ನು ರಚನೆ ಮಾಡ್ತಾರಲ್ಲ, ಆ ಯಜ್ಞಕುಂಡದ ರಚನೆ ಕೂಡ ಈ ಟ್ರಿಗನಾಮೆಟ್ರಿಯ ಆಧಾರ. ಹೀಗೆ ಇನ್ನೂ ಅನೇಕ ಬೇರೆ ಬೇರೆ ರೀತಿಯ ಕೊಡುಗೆಗಳಿದೆ. ಕೆಲವುದನ್ನು ಗಮನಿಸೋಣ. ಭಾರತದಲ್ಲಿ ಗಣಿತ ಮತ್ತು ಖಗೋಳ ವಿಜ್ಞಾನ ಇದನ್ನು ಕುರಿತು ಸಾಕಷ್ಟು ಮಹನೀಯರು ಸಂಶೋಧನೆ ನಡೆಸಿದರು. ಒಬ್ಬ ವೀರಸೇನನ ಅಂತ ಕ್ರಿಸ್ತ ಶಕ 710ರಲ್ಲಿ ಆತ ಅರ್ಧಚ್ಛೇದ ಅನ್ನುವಂಥ ಒಂದು ಗಣಿತೀಯ ಪರಿಕಲ್ಪನೆಯನ್ನು ಕೊಟ್ಟ. ಅಂದರೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಎಷ್ಟು ಸಲ 2ರಿಂದ ಭಾಗಿಸಿದರೆ ಅಂತಿಮವಾಗಿ ಭಾಗಲಬ್ಧ ಒಂದು ಬರುತ್ತೋ ಅದು ಆ ಸಂಖ್ಯೆಯ ಅರ್ಧಚ್ಛೇದ ಅಂತ ಆಗಿನ ಕಾಲದಲ್ಲಿ ಕಂಡುಹಿಡಿದ. ಉದಾಹರಣೆಗೆ 16 ಅಂತ ತಗೋಣ. 2ರಿಂದ 16 ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟು? 8. ಅದನ್ನು ಮತ್ತೆ ಪುನಃ 2ರಿಂದ ಭಾಗಿಸಿದಾಗ 4 ಬರುತ್ತೆ. ಅನಂತರ 2ರಿಂದ ಭಾಗಿಸಿದಾಗ ಮತ್ತೆ 2, ಕೊನೆಯಲ್ಲಿ 2ನ್ನು 2ರಿಂದ ಭಾಗಿಸಿದರೆ ಉಳಿಯೋದು 1. ಅಂದರೆ ಇಲ್ಲಿ 16 ಅನ್ನುವಂಥ ಈ ಸಂಖ್ಯೆಯನ್ನು 2ರಿಂದ 4 ಬಾರಿ ಭಾಗಿಸಲಾಗಿದೆ. ಆದ್ದರಿಂದ 16 ಸಂಖ್ಯೆಯ ಅರ್ಧಚ್ಛೇದ 4. ಇದನ್ನು ಆಧುನಿಕ ಗಣಿತದಲ್ಲಿ ಲಾಗ್ ಸ್ಕ್ವೇರ್ mn n ಲಾಗ್ ಸ್ಕ್ವೇರ್ m, ಗಣಿತ ಗೊತ್ತಿರೋರಿಗೆ ಈ ಸೂತ್ರ ಗೊತ್ತಿರುತ್ತೆ ಅನ್ನುವಂಥ ನಿಯಮವನ್ನು ಹೇಳ್ತಾರೆ. ಇನ್ನೊಂದು ಧವಳ ಅನ್ನುವಂಥ ಗ್ರಂಥದಲ್ಲಿ ಕೂಡ ಅನಂತ ಛೇದನ ಪದ್ಧತಿ, ಮೆಥಡ್ ಆಫ್ ಇನ್ಫೈನೈಟ್ ಡಿವಿಷನ್ ಅನ್ನೋದನ್ನು ಹೇಳಿದ್ದಾರೆ. ಮತ್ತೊಂದು ಕ್ರಿಸ್ತ ಶಕ 880 ವಟೇಶ್ವರ ಸಿದ್ಧಾಂತ ಅಂತ, ಅದರಲ್ಲಿ ಒಬ್ಬ ಖಗೋಳ ಶಾಸ್ತ್ರಜ್ಞ, ಆತನ ಹೆಸರು ಜಯದೇವ ಅಂತ, ಆತ ಗಣಿತಜ್ಞ ಕೂಡ ಆಗಿದ್ದ. ಅವನೊಂದು ಹೊಸ ಸೂತ್ರ, ಅನಿರ್ಣೀತ ಸಮೀಕರಣ ಅಂತ ಒಂದು ಈಕ್ವೇಷನ್, nx² + 1 = y². ಈಗ ಅದು ಡಿಗ್ರಿ ಕಾಲೇಜುಗಳಲ್ಲಿ, ಡಿಗ್ರಿ ಪದವಿಗಳಲ್ಲಿ ಗಣಿತದ ಒಂದು ಇದಾಗಿದೆ ಸೂತ್ರ. ಹಾಗೆಯೇ ಭಾಸ್ಕರಾಚಾರ್ಯರ ಲೀಲಾವತಿ ಗ್ರಂಥ ಕ್ರಿಸ್ತ ಶಕ 1114, ಅದರಲ್ಲಿ ಸಿದ್ಧಾಂತ ಶಿರೋಮಣಿ ಅನ್ನುವಂಥ ಒಂದು ಖಗೋಳ ಗ್ರಂಥ, ಅದರಲ್ಲೂ ಕೂಡ ಗಣಿತದ ಬಗ್ಗೆ ಈಗ ಏನೇನು ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮಾಡ್ತಾರೋ ಅದೆಲ್ಲ ವಿಷಯಗಳು ಆಗಲೇ ಇತ್ತು. ಇದು ಸಂಕ್ಷಿಪ್ತವಾಗಿ ನಾನು ಗಣಿತದ ಬಗ್ಗೆ ಹೇಳೋದು, ಯಾಕೆಂದರೆ ದೀರ್ಘವಾಗಿ ಹೇಳ್ತಾ ಹೋದರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಇನ್ನು ಜೀವಶಾಸ್ತ್ರಕ್ಕೆ ಬರೋಣ. ಜೀವಶಾಸ್ತ್ರ ವೇದ ಕಾಲದಲ್ಲೇ ಕೂಡ ಸಸ್ಯಶಾಸ್ತ್ರದ ಬಗ್ಗೆ ಸಾಕಷ್ಟು ಗ್ರಂಥಗಳ ರಚನೆ ಆಗಿತ್ತು. ಸಸ್ಯಗಳ ಬಗ್ಗೆ ಒಂದು ಶ್ಲೋಕನೇ ಇದೆ, ನಾವು ಇವತ್ತು ಬಹುಶಃ ಹೇಳಲಿಲ್ಲ ಅಂತ ಕಾಣುತ್ತೆ. ಸಾಧಾರಣವಾಗಿ ಭೋಜನ ಮಂತ್ರ ಅಂತ ಹೇಳ್ತೀವಿ, ಊಟಕ್ಕೆ ಮುಂಚೆ ಮಂತ್ರಗಳು. ನಮ್ಮ ಸಂಘ RSSನ ಶಿಬಿರಗಳಲ್ಲೆಲ್ಲ ಇದಿರುತ್ತೆ. ಓದನವತಾಂ ಅಂತ ಇದೆಲ್ಲ ಬರುತ್ತೆ. ಸುಪಿಫಲ ಓಷಧಯೋ ಭವಂತು ಅನ್ನವತಾಂ ಓದನವತಾಂ ಆಮಿಕ್ಷವತಾಂ. ಅಂದರೆ ಏನಂತ? ಸಸ್ಯಗಳು ಒಳ್ಳೆಯ ಫಲ ಕೊಡಲಿ. ಋಗ್ವೇದದಲ್ಲಿ ಸಸ್ಯಗಳನ್ನು ವೃಕ್ಷ, ಔಷಧಿ ಮತ್ತು ವಿರುದ್ಧ ಅನ್ನುವಂಥ 3 ವಿಧಾನಗಳನ್ನು ವಿಂಗಡಿಸಿದ್ದಾರೆ. ವೃಕ್ಷ ಅಂದರೆ ನಮ್ಗೆ ಗೊತ್ತಿದೆ, ಮರ. ಔಷಧ ಅಂದರೆ ಗಿಡಮೂಲಿಕೆಗಳು, ಯಾವುದು ಔಷಧಿಯನ್ನು ಕೊಡಬಲ್ಲವೋ ಅಂಥ ಸಣ್ಣ ಪುಟ್ಟ ಗಿಡಗಳು. ಹಾಗೆಯೇ ವಿರುದ್ಧ ಅಂದರೆ ಗಿಡಮೂಲಿಕೆಗಳಿಗಿಂತ ಸೂಕ್ಷ್ಮವಾಗಿರುವಂಥ ಗಿಡಗಳು. ಹೀಗೆ 3 ರೀತಿಯ ಒಂದು ವರ್ಗೀಕರಣವನ್ನು ವೇದ ಕಾಲದಲ್ಲಿ ಮಾಡಿದ್ದಾರೆ, 6000 ವರ್ಷಗಳ ಹಿಂದೆ. ಈಗಲ್ಲ, ಈಗ ಇತ್ತೀಚೆಗೆ ಗ್ರೀಕ್ ವಿಜ್ಞಾನಿ ಥಿಯೋಫ್ರಾಸ್ಟಸ್ ಅಂತ, ಆತ ಕ್ರಿಸ್ತಪೂರ್ವ 300ನೇ ಇಸ್ವಿನಲ್ಲಿದ್ದವನು. ಅವನನ್ನು ಸಸ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಆದರೆ ಅವನಿಗಿಂತ ಎಷ್ಟೋ ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಸಸ್ಯಗಳ ಒಂದು ವಿಂಗಡಣೆ ಆಗಿತ್ತು. 4000 ವರ್ಷಗಳ ಹಿಂದೆ ಭಾರತದ ಋಷಿಗಳು ಈ ಒಂದು ವರ್ಗೀಕರಣ ಮಾಡಿದ್ರು ಅಂತ ರಷ್ಯದ ವಿಜ್ಞಾನಿ ಅಲೆಕ್ಸಾಂಡರ್ ವೋಲೋಡಸ್ಕಿ, ಆತ ಅದೇ ಸೈಂಟಿಫಿಕ್ ಹೆರಿಟೇಜ್ ಆಫ್ ಇಂಡಿಯಾ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ.
ಇನ್ನೊಬ್ಬರು ಪರಾಶರರು ಅಂತ ಅವರು ವೃಕ್ಷಾಯುರ್ವೇದ ಅನ್ನುವಂಥ ಒಂದು ಗ್ರಂಥವನ್ನೇ ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ಅದರಲ್ಲಿರುವಂಥ ಒಂದು ಸಸ್ಯ ವಿಜ್ಞಾನದ ಬಗ್ಗೆ ಆಳವಾದ ಮಾಹಿತಿ, ಅದು ಪಾಶ್ಚಾತ್ಯ ಮತ್ತು ಪೌರಾತ್ಯ ಸಮಕಾಲೀನ ಗ್ರಂಥಗಳನ್ನು ಕೂಡ ಅಷ್ಟು ವಿವರ ಇಲ್ಲ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಶ್ಲೋಕ ಅದು ನೋಡಿ, ವಕ್ತ್ರೋ ನೋತ್ಪಲ ನಾಲೇನ ಯಥೋರ್ಧ್ವಂ ಜಲಮಾದದೆ ತಥಾ ಪವನ ಸಂಯುಕ್ತ ಪಾದವು ಪಿಬತಿ ಪಾದಪಃ. ಅಂದರೆ ಬಾಯಿಯಿಂದ ಕಮಲದ ದಂಟಿನ ಮೂಲಕ ಹೇಗೆ ನೀರನ್ನು ಹೀರುತ್ತೇವೆಯೋ ಹಾಗೆಯೇ ಸಸ್ಯಗಳು ಗಾಳಿಯ ಸಹಾಯದಿಂದ ನೀರನ್ನು ಕುಡಿಯುತ್ತವೆ ಅನ್ನೋದನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿದೆ. ಅಂದರೆ ಅಷ್ಟು ಹಿಂದೆನೇ ಈ ಸಸ್ಯಶಾಸ್ತ್ರದ ಒಂದು ಸಂಶೋಧನೆಯನ್ನು ನಮ್ಮವರು ಮಾಡಿದರು. ಭಾರತದ ಕೊಡುಗೆ ಅದು. ಇನ್ನು ಪ್ರಾಣಿಗಳ ವರ್ಗೀಕರಣ, ಜೀವ ವಿಕಾಸ, ಮನುಷ್ಯರಲ್ಲಿ ಗರ್ಭೋತ್ಪತ್ತಿ ಹೇಗಾಗುತ್ತೆ, ಭ್ರೂಣದ ಬೆಳವಣಿಗೆ, ಶಿಶುವಿನ ಜನನ ಮತ್ತು ಗಂಡು ಹೆಣ್ಣಿನ ನಿರ್ಧಾರ, ಈಗ ಅದನ್ನು ಎಂಬ್ರಾಯಾಲಜಿ ಅಂತ ಕರೀತಾರೆ, ಭ್ರೂಣಶಾಸ್ತ್ರ ಅಂತ. ಒಂದು 2-3 ತಿಂಗಳು ಗರ್ಭಿಣಿಯಾದಾಗಲೇ ಮಗು ಹೆಣ್ಣು ಗಂಡು ಅನ್ನೋದನ್ನು ನಿಖರವಾಗಿ ಈಗೇನು ಹೇಳ್ತಾರೆ ಅದನ್ನು ವೇದಗಳ ಕಾಲದಲ್ಲೇ ನಮ್ಮವರು ಕಂಡುಹಿಡಿದಿದ್ರು. ಈಗ ಅದಕ್ಕೆ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಗರುಡ ಪುರಾಣ, ಆಧ್ಯಾತ್ಮ ರಾಮಾಯಣ, ಇದರಲ್ಲಿ ವಿವರವಾಗಿ ಇದೆಲ್ಲವೂ ಬರುತ್ತೆ. ಅದೆಲ್ಲದನ್ನು ವಿವರವಾಗಿ ಹೇಳೋ ಸಮಯ ಇಲ್ಲ ಈಗ. ಹಾಗಾಗಿ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ಆದಷ್ಟು ಉಳಿಸ್ತಾ ಇದ್ದೀನಿ. ಪ್ರಾಣಿಗಳನ್ನು ಕೂಡ ವರ್ಗೀಕರಣ ಮಾಡಿಟ್ಟಿದ್ದಾರೆ. 2 ವರ್ಗ, ಒಂದು ಯೋನಿಜ, ಇನ್ನೊಂದು ಅಯೋನಿಜ ಅಂತ. ಯಾವುದು ತಾಯಿಯ ಮಧ್ಯದಲ್ಲಿ ಅಡಚಣೆ ಕ್ಷಮೆಯಾಗಿ ಶಾಸಕರು ಇಷ್ಟೊತ್ತು ನಮ್ಮ ಜೊತೆ ಇರೋದ್ರಿಂದ ನಮ್ಮ ಪುಣ್ಯ. ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಅವರಿಗೆ ಅರ್ಧ ಗಂಟೆ ಮುಖಂಡೇ ಇರೋದಕ್ಕಾಗೋದಿಲ್ಲ. ಆದರೆ ಲಕ್ಷ್ಮಣವ್ರ ಮಾತು ಕೇಳಲೇಬೇಕು. ಹೇಳಿ ಎಷ್ಟೊತ್ತಿದ್ದಾರೆ, ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಅನುವು ಮಾಡಿಕೊಡ್ಬೇಕಾಗತ್ತೆ. ದಯಮಾಡಿ ಅವರಿಗೆ ನಾವು ಅವಕಾಶ ಕೊಟ್ಟೋಣ. ಧನ್ಯವಾದ. ಶಾಸಕರ ಸಮಯದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಎಷ್ಟು ಅರ್ಜೆನ್ಸಿ ಇರುತ್ತೆ ಅಂತ. ಆದರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದಕ್ಕೆ ಅವರಿಗೆ ಧನ್ಯವಾದ. ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ಪ್ರಾಣಿಗಳಲ್ಲೂ ಕೂಡ ವರ್ಗೀಕರಣವನ್ನು ಮಾಡಿದ್ದಾರೆ. 2 ವರ್ಗ, ಯೋನಿಜ ಮತ್ತು ಅಯೋನಿಜ ಅಂತ. ತಾಯಿಯ ಗರ್ಭದಿಂದ ನೇರವಾಗಿ ಜೀವಿಯಾಗಿ ಜನಿಸುವ ಮತ್ತು ಮೊಟ್ಟೆಗಳ ರೂಪದಲ್ಲಿ ಜನಿಸಿ ನಂತರ ಮರಿಯಾಗುವಂಥ ಎಲ್ಲ ಜೀವಿಗಳನ್ನು ಯೋನಿಜ ಅಂತ ಕರೀತಾರೆ. ಹಾಗೆಯೇ ಯಾವುದೇ ಗಂಡು ಹೆಣ್ಣು ಪ್ರಾಣಿಗಳ ಸಂಯೋಗ ಇಲ್ಲದೆ ಯಾವುದು ಜನಿಸುತ್ತೋ, ಉದಾಹರಣೆಗೆ ಅಮೀಬಾ, ಆ ರೀತಿಯ ಕೋಶ ವಿಭಜನೆ ಅಥವಾ ಕೋಶದ ಭಾಗದಿಂದ ಹೊಸ ಜೀವಿಯ ಉತ್ಪತ್ತಿ, ಅಂಥ ಗುಂಪಿಗೆ ಅಯೋನಿಜ ಅಂತ. ಈ ಎಲ್ಲ ಪ್ರಾಣಿ ಪ್ರಭೇದಗಳನ್ನು ಸೇರಿಸಿ ಒಟ್ಟು 84 ಲಕ್ಷ ಪ್ರಭೇದಗಳನ್ನು ಒಳಗೊಂಡಿದೆ. ಮನುಷ್ಯರಲ್ಲಿ ಎಷ್ಟು ಜಾತಿ ಇದೆಯೋ ಗೊತ್ತಿಲ್ಲ, ಆದರೆ ಪ್ರಾಣಿಗಳಲ್ಲಿ 84 ಲಕ್ಷ ಪ್ರಭೇದಗಳಿದೆ. 84 ಲಕ್ಷ 12 ಅಂತ ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತವೆ. ವಿಶ್ವದಲ್ಲಿ ಜೀವ ಸೃಷ್ಟಿಯ ಕುರಿತಾಗಿ ನಮ್ಮ ಪ್ರಾಚೀನರ ನಂಬಿಕೆ ಹೇಗಿತ್ತು? ಭಾಗವತ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸೃಷ್ಟ ಪುರಾಣಿ ವಿವಿಧಾನ್ಯಾತ ಶಕ್ತ ವೃಕ್ಷ ಸರೀಸೃಪಾನ್ ಪಶು ಖಗದಂಶ ಮತ್ಸ್ಯಾನ್ ತಸ್ತೌ ಅತುಷ್ಟ ಹೃದಯ ಪುರುಷಂ ವಿದಾಯ ಬ್ರಹ್ಮಾವಲೋಕ ದಿಷಣಂ ಮುದಮಾಪ ದೇವ. ಅಂದರೆ ವಿಶ್ವದ ಮೂಲಭೂತ ಶಕ್ತಿಯ ಒಂದು ಸೃಷ್ಟಿಯ ರೂಪದಲ್ಲಿ ಅಭಿವ್ಯಕ್ತಗೊಂಡಿದೆ. ವಿಶ್ವದ ಈ ಒಂದು ಮೂಲಭೂತ ಶಕ್ತಿ ಏನಿದೆ ಅದು ಒಂದು ಸೃಷ್ಟಿಯ ರೂಪದಲ್ಲಿ ಅಭಿವ್ಯಕ್ತಗೊಂಡಿದೆ. ಇದರಲ್ಲಿ ಕ್ರಮವಾಗಿ ವೃಕ್ಷ, ಸರೀಸೃಪ, ಪಕ್ಷಿ, ಕೀಟ, ದಂಶಕ ಅಂದರೆ ಇಲಿ, ಹೆಗ್ಗಣ, ಈ ಥರ ಕೊರೆಯುವಂಥದ್ದು ಅಂಥ ಪ್ರಾಣಿಗಳು, ಮೀನು ಮುಂತಾದ ಅನೇಕ ರೂಪದ ಜೀವಿಗಳು ಸೃಷ್ಟಿಯಾಗಿದೆ. ಇವುಗಳಲ್ಲಿ ಅಭಿವ್ಯಕ್ತಿ ಉಂಟಾಗಲಿಲ್ಲ. ಅಂದರೆ ಪ್ರಾಣಿಗಳು ತನ್ಪಾಡಿಗಿರ್ತವೆ, ಅದು ಬೇರೇನೂ ಮಾಡೋದಿಲ್ಲ. ತನ್ನ ಆಹಾರ, ತನ್ನ ನಿದ್ದೆ, ತನಗೇನು ಅನುಕೂಲ ಬೇಕು ಅಷ್ಟು ಮಾತ್ರ. ಆದರೆ ಅದಕ್ಕಿಂತ ಮಿಗಿಲಾಗಿ ಯೋಚನೆ ಮಾಡುವಂಥ ಮನುಷ್ಯ, ಅವನ ನಿರ್ಮಾಣದಿಂದ ವಿಶ್ವದ ಒಂದು ಸಾಕ್ಷಾತ್ಕಾರ ಆಗಿದೆ ಅಂತ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಹೇಳಿದರು. ಇನ್ನು ಕೃಷಿಗೆ ಬರೋದಾದರೆ ಕೃಷಿ ವಿಜ್ಞಾನ ಇವತ್ತೇನು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಂತ ನಾವು ಕರಿತೀವಿ, ಹೆಬ್ಬಾಳದಲ್ಲಿದೆ, ಇನ್ನು ಧಾರವಾಡದಲ್ಲಿದೆ, ಇನ್ನು ಅನೇಕ ಕಡೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಸಸ್ಯಗಳನ್ನು ಹೇಗೆ ಬೆಳೆಸಬೇಕು, ಕೃಷಿಯನ್ನು ಹೇಗೆ ಮಾಡಬೇಕು
ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಕಲಿಸ್ಕೊಡ್ತಾರೆ. ಅದೆಲ್ಲವೂ ಕೂಡ ಕೃಷಿ ಪರಾಶರ ಅನ್ನುವಂಥ ಒಂದು ವೈಜ್ಞಾನಿಕ ಗ್ರಂಥದಲ್ಲಿ ಎಲ್ಲ ಮಾಹಿತಿಗಳು ಇದೆ. ಋಗ್ವೇದದಲ್ಲಿ ಕೃಷಿಯ ಬಗ್ಗೆ ಒಂದು ಗೌರವಪೂರ್ವಕವಾದ ಉಲ್ಲೇಖವೇ ಬರುತ್ತೆ. ಅಕ್ಷೈರ್ಮ ದಿವ್ಯ ಕೃಷಿಮಿತ ಕೃಷಸ್ವವೀತೆ ರಮಸ್ವ ಬಹುಮಾನ್ಯ ಮಾನಃ ಅಂತ ಒಂದು ಶ್ಲೋಕ ಇದೆ. ಅಂದರೆ ಕಾಲಹರಣ ಮಾಡಬೇಡ, ಕೃಷಿ ಮಾಡು, ಮತ್ತು ಕೃಷಿ ಮಾಡೋದ್ರಿಂದ ನೀನು ಗೌರವದೊಂದಿಗೆ ಧನ ಸಂಪಾದನೆಯನ್ನು ಮಾಡ್ತೀಯಾ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಕೃಷಿಕರಿಗೆ ಯಾವುದೇ ದುರ್ಭಿಕ್ಷ ಬರೋದಿಲ್ಲ ಅಂತ. ಆದರೆ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಿಕ್ಕಾಪಟ್ಟೆ ತಮ್ಮ ಬೆಳೆಗಳಿಗೆ ಹಾಯಿಸಿ ಆ ಕೃಷಿ ಭೂಮಿ ಬಂಜರಾಗಿ ರೈತರು ನೇಣಿಗೆ ಶರಣಾಗುವಂಥ ಅನೇಕ ಕಥೆಗಳನ್ನು ಘಟನೆಗಳನ್ನು ನಾವು ಪತ್ರಿಕೆಯಲ್ಲಿ ಓದ್ತೀವಿ. ಅದು ಇವತ್ತಿನ ಕೃಷಿ ಮಾಡುವಂಥ ಒಂದು ವಿಪರ್ಯಾಸ. ಸರಿಯಾಗಿ ಕೃಷಿ ಮಾಡಿದ್ದೇ ಆಗಿದ್ದರೆ, ಸಾವಯವ ಕೃಷಿ ಮಾಡಿದ್ದೇ ಆಗಿದ್ದರೆ ಖಂಡಿತ ರೈತ ಆತ ನೇಣಿಗೆ ಶರಣಾಗಬೇಕಾದಂಥ ಅಗತ್ಯ ಇರಲಿಲ್ಲ. ಆದರೆ ಇವತ್ತು ಆ ಸ್ಥಿತಿ ಬಂದಿದೆ. ಅಂದರೆ ಬಹಳ ಹಿಂದಿನ ಕಾಲದಲ್ಲಿ ಆ ಕೃಷಿ ಬಗ್ಗೆ ಅಷ್ಟೊಂದು ವಿಜ್ಞಾನ ವಿಕಸಿತಗೊಂಡಿತ್ತು ಭಾರತದಲ್ಲಿ. ಎ ಕಾನ್ಸೈಸ್ ಹಿಸ್ಟ್ರಿ ಆಫ್ ಸೈನ್ಸ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಈ ಕೃಷಿಯ ವಿಜ್ಞಾನದ ಎಲ್ಲ ವಿವರಗಳಿದೆ. ಹಾಗೆಯೇ ವರಾಹ ಮಿಹಿರ ಬರೆದಂಥ ಬೃಹತ್ ಸಂಹಿತ ಕ್ರಿಸ್ತಪೂರ್ವ 6ನೇ ಇಸ್ವಿಯದು. ಅದರಲ್ಲಿ ಸಸ್ಯಗಳ ಕಸಿ ಅಂದರೆ ಗ್ರಾಫ್ಟಿಂಗ್. ಈಗ ಒಂದು ಮಾವಿನ ಮರ ಇರುತ್ತೆ, ಅದನ್ನು ಕಸಿ ಮಾಡೋದು, ಅದರಲ್ಲಿ ಚಿಕ್ಕ ಹಣ್ಣಿದ್ರೆ ದೊಡ್ಡ ಹಣ್ಣು ಮಾಡೋದು ಹೇಗೆ, ಅಥವಾ ಅದರಲ್ಲಿ ಬೇರೆ ಫಲ ಬೇರೆ ರೀತಿಯ ಮಾವಿನ ಹಣ್ಣನ್ನು ತರೋದು ಹೇಗೆ, ಅದನ್ನು ಗ್ರಾಫ್ಟಿಂಗ್ ಕಲೆಯನ್ನು ಬೃಹತ್ ಸಂಹಿತೆ ಅದರಲ್ಲಿ ಉಪರೋಪಣ ಅಂತ ಕರೀತಾ ಇದ್ದಾರೆ ಭಾಳಷ್ಟು ಹಿಂದೆ. ಇನ್ನು ಆಯುರ್ವೇದದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆಯುರ್ವೇದ ಅನ್ನೋದು ನಮ್ಮ ಪ್ರಾಚೀನವಾದಂತಹ ಒಂದು ವೈದ್ಯ ಪದ್ಧತಿ. ಈಗೇನು ನಾವು ಅಲೋಪತಿ ಅಂತ ಕರಿತೀವಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್, ಅಲ್ಲಿ ಆಪರೇಷನ್, ಸರ್ಜರಿ ಇದೆಲ್ಲ, ಅದಕ್ಕಿಂತ ಬಹಳಷ್ಟು ಸಾವಿರ ವರ್ಷಗಳ ಹಿಂದೆ ಆಯುರ್ವೇದ ವಿಜ್ಞಾನ ಇತ್ತು. ವೇದಗಳ ಕಾಲದಲ್ಲೇ ತಲೆ, ಕಣ್ಣು, ಕಿವಿ, ಹೃದಯ, ಶ್ವಾಸಕೋಶ, ಜಠರ, ಸ್ನಾಯು ಎಲ್ಲ ತೊಂದರೆಗೆ ಏನು ಪರಿಹಾರ ಮತ್ತು ತೊಂದರೆಗೆ ಏನು ಕಾರಣ, ಇದನ್ನು ಸಮರ್ಥವಾಗಿ ಆಗಿನ ವೈದ್ಯ ಪಂಡಿತರು ನಿರೂಪಿಸಿದ್ರು. ಅದನ್ನು ತ್ರಿದೋಷಗಳು ಅಂತ ಹೇಳ್ತಾರೆ. ನಮಗೆ ಯಾವುದೇ ಕಾಯಿಲೆ ಬಂದರೆ ಅದಕ್ಕೆ ಕಾರಣಗಳು 3, ಇನ್ನೇನು ಕಾರಣ ಅಲ್ಲ. ಒಂದು ವಾತ, ಇನ್ನೊಂದು ಪಿತ್ತ, ಮತ್ತೊಂದು ಕಫ. ವಾತ ಯಾವುದರಿಂದ ಬರುತ್ತೆ, ಪಿತ್ತ ಯಾವುದರಿಂದ ಬರುತ್ತೆ, ಕಫ ಯಾವುದರಿಂದ ಬರುತ್ತೆ, ಇದೆಲ್ಲವನ್ನೂ ಕೂಡ ಆ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಸುಶ್ರುತ ಅನ್ನುವಂಥ ಹೆಸರನ್ನು ನೀವು ಕೇಳಿರ್ಬೋದು. ಆ ಸುಶ್ರುತದಲ್ಲಿ ಬರುವಂಥ ವಿವರಗಳಲ್ಲಿ ಷಡ್ರಸಗಳು, ಸಾಧಾರಣವಾಗಿ ಭಾರತೀಯ ಮದುವೆಗಳಲ್ಲಾದರೆ ಒಂದು ಷಡ್ರಸಗಳು ಇರುತ್ತೆ ಅಂತ ನಾವು ಗಮನಿಸಿದ್ದೀವಿ. ಇವತ್ತು ನಾವು ಊಟ ಮಾಡ್ತಾ ಎಲ್ಲವುದನ್ನು ಯೋಚನೆ ಮಾಡಿದ್ದೀವಿ. ಅದರಲ್ಲಿ ಹುಳಿ ಇತ್ತು, ಸಾರಿತ್ತು, ಒಗರಿತ್ತು, ಸಿಹಿ ಇತ್ತು, ಈ ಥರ ಎಲ್ಲವೂ ಇತ್ತು. ಅಂದರೆ ಷಡ್ರಸಗಳು ಮಧುರ, ಆಮ್ಲ, ಲವಣ, ಗಟ್ಟು, ತಿಕ್ತ, ಕಷಾಯ, ಅದೆಲ್ಲವೂ ಕೂಡ ಆಯುರ್ವೇದ ವಿಜ್ಞಾನದಲ್ಲಿ ಹೇಳಿದೆ. ಇನ್ನು ಚರಕ ಸಂಹಿತೆ, ಆ ಚರಕ ಸಂಹಿತೆಯಲ್ಲಿ ಬರುವಂಥ ಇದರಲ್ಲಿ ಕೂಡ ಆಯುರ್ವೇದ ವಿಜ್ಞಾನದ ಬಗ್ಗೆ ಸಾಕಷ್ಟು ಒಂದು ವಿಜ್ಞಾನವನ್ನು ಅದನ್ನು ತಿಳಿಸಿದ್ದಾರೆ. ಹಾಗೆಯೇ ಶುಲ್ಬ ಚಿಕಿತ್ಸೆ, ಆ ಶುಲ್ಬ ಚಿಕಿತ್ಸೆಯಲ್ಲಿ ಶಲ್ಯ ಚಿಕಿತ್ಸೆ, ಅದು ವಿಶ್ವದ ಮೊದಲ ಶಸ್ತ್ರಚಿಕಿತ್ಸಾ ತಜ್ಞ ಸುಶ್ರುತ. ಜಗತ್ತಿನ ಮೊಟ್ಟ ಮೊದಲ ಸರ್ಜನ್ ಯಾರು ಅಂದರೆ ಆತ ಸುಶ್ರುತ. 2500 ವರ್ಷಗಳ ಹಿಂದೆ ಅದು ಭಾರತೀಯರಿಗೆ ಸರ್ಜರಿ ಮಾಡೋದು ಗೊತ್ತಿತ್ತು. 8 ರೀತಿಯ ಸರ್ಜರಿ ಮಾಡ್ತಾಯಿದ್ರು. ಒಂದು ಛೇದನ, ಈಗೇನು ಇನ್ಸಿಷನ್ ಅಂತ ಹೇಳ್ತಾರೆ ಅದು, ಇನ್ನೊಂದು ಭೇದನ ಎಕ್ಸಿಷನ್, ಮತ್ತೊಂದು ಲೇಖನ ಕಾರ್ಫಿಕೇಶನ್, ಹಾಗೆಯೇ ಛೇದನ ಪಂಕ್ಚರಿಂಗ್, ಏನೊಂದು ಪಂಕ್ಚರ್ ಮಾಡಿ ಸೂಜಿ ಚುಚ್ಚಿ ಮಾಡ್ತಾರೆ. ಹಾಗೆಯೇ ಏಸನ ಎಕ್ಸ್ಪ್ಲೋರೇಷನ್, ಶೋಧನಾ ಶಸ್ತ್ರಚಿಕಿತ್ಸೆ, ಆಹಾರನ ಎಕ್ಸ್ಟ್ರಾಕ್ಷನ್. ಮೂಗು ತುಂಡಾದರೆ ಅದು ಮುಂಚೆ ಹೇಗಿತ್ತು ಅದೇ ರೂಪಕ್ಕೆ ತರುವಂಥ ವಿಜ್ಞಾನ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇತ್ತು. ಈಗ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತೇಳಿ ಮೂಗನ್ನು ಮೊದಲನಾಗ ಮಾಡೋದಿಲ್ಲ, ಸ್ವಲ್ಪ ಮೊದಲನಾಗೆ ಕಾಣೋ ಹಾಗೆ ಮಾಡ್ತಾರೆ. ಆದರೆ ನಮ್ಮ ಪುರಾಣದಲ್ಲಿ ಅನೇಕ ಕಥೆಗಳಿದೆ. ಆ ಮೂಗು ತುಂಡಾದರೆ ಸರ್ಜರಿ ಮಾಡೋಕ್ಕೆ ರೀನೋಪ್ಲಾಸ್ಟಿ ಅಂತ ಹೇಳ್ತಾರೆ. ಅದನ್ನು 1827ರಲ್ಲಿ ಜೋಸೆಫ್ ಲಿಸ್ಟರ್ ಅನ್ನುವಂಥ ಒಬ್ಬ ವೈದ್ಯ ವಿಜ್ಞಾನಿ ಕಂಡಿಡ್ದ. ಆದರೆ
2100 ವರ್ಷಗಳ ಹಿಂದೆನೇ ಸುಶ್ರುತರು ಇದನ್ನು ಕಂಡುಹಿಡಿದಿದ್ರು. ಅನೇಕ ಕಥೆಗಳು ಬರುತ್ತೆ. ಯಾರೋ ಇಬ್ಬರು ಋಷಿಗಳೊಂದಿಗೆ ಗಲಾಟೆ ಆಯಿತು. ಆಗ ಒಬ್ಬ ಋಷಿ ಇನ್ನೊಬ್ಬ ಋಷಿಯ ಮೂಗನ್ನು ಹಾಕಿದಾಗ ಈ ಸುಶ್ರುತ ಅದನ್ನು ಯಥಾವತ್ತ ಜೋಡಿಸಿದ್ರು ಅನ್ನುವಂಥ ಕಥೆ ಅದರಲ್ಲಿದೆ. ಹಾಗೆಯೇ ಸಿಡುಬಿಗೆ ಲಸಿಕೆ ಕಂಡುಹಿಡಿದಂಥ ದೇಶ ಯಾವುದು ಅಂದರೆ ಅದು ಭಾರತ. ವ್ಯಾಕ್ಸಿನೇಷನ್ ಜೊತೆಗೆ ಕ್ಲೋನಿಂಗ್, ಈಗೇನು ನಾವು ಕ್ಲೋನಿಂಗ್ ಬಗ್ಗೆ ಮಾತಾಡ್ತೀವಿ ಅದು ಕೂಡ ಭಾರತದ ಮುಂಚೆನೇ ಗೊತ್ತಿತ್ತು. ಇಬ್ಬರು ವೇದ ಕಾಲದಲ್ಲಿ ಋಗ್ವೇದದಲ್ಲಿ ಒಂದು ಬರುತ್ತೆ ಕತೆ. ಇಬ್ಬರು ಋಷಿಗಳಿಗೆ ಮತಿಭ್ರಾಂತಿ ಆಯ್ತಂತೆ. ಮತಿಭ್ರಾಂತಿ ಅಂದರೆ ಹುಚ್ಚಿಡಿತು, ಮತಿಭ್ರಮಣೆ. ಆಗ ಅದನ್ನು ಶಲ್ಯ ಚಿಕಿತ್ಸೆ ಮೂಲಕ ಗುಣಪಡಿಸಲಾಯ್ತಂತೆ. ಅಂದರೆ ಆಗ ಆಪರೇಷನ್ ಥಿಯೇಟರ್ ಇರಲಿಲ್ಲ, ನರ್ಸಿಂಗ್ ಹೋಮ್ ಇರಲಿಲ್ಲ, ಯಾವುದೂ ಇರಲಿಲ್ಲ, ಸರ್ಜನ್ಗಳಿರಲಿಲ್ಲ. ಬರೀ ಋಷಿ ಮುನಿಗಳು ಅಲ್ಲಿರುವಂಥ ಪರಿಕರಗಳನ್ನು ಬಳಸಿ ಅವನ ತಲೆಯ ಇದನ್ನು ತೆಗೆದು, ಚಿಪ್ಪನ್ನು ತೆಗೆದು ಮೆದುಳಿನಲ್ಲಿ ಆಗಿರುವಂಥ ದೋಷಗಳನ್ನು ನಿವಾರಣೆ ಮಾಡಿ ಅವನ ಮತಿಭ್ರಮಣೆಯನ್ನು ಗುಣಪಡಿಸಿದ್ರು ಅಂತ ಕಥೆ ಇದೆ. ಶತಪಥ ಬ್ರಾಹ್ಮಣ ಅನ್ನುವಂಥ ಒಂದು ಗ್ರಂಥ 8000 ವರ್ಷಗಳ ಹಿಂದೆ. ಅದರಲ್ಲಿ ಒಂದು ಮಾತು ಬರೆದಿದ್ದಾರೆ, ಹರತೆ ದದಾತೆ ಹೃದಯ ಶಬ್ದ. ಅಂದರೆ ಹೃದಯದ ಬಗ್ಗೆ ಬರೆದಿಲ್ಲ. ಹೃದಯ ರಕ್ತವನ್ನು ಸ್ವೀಕರಿಸುತ್ತೆ. ಯಾವಾಗಲೂ ಹೃದಯ ತಾನೇ ರಕ್ತವನ್ನು ಸ್ವೀಕರಿಸೋದು ಮತ್ತು ಹೊರಗಾಗುತ್ತೆ, ಹಾಗೆಯೇ ಹೊರಗೆ ಕಳಿಸುತ್ತೆ, ಪರಿಚಲನ ಮಾಡುತ್ತೆ ಇಡೀ ಶರೀರದಲ್ಲಿ ಅನ್ನುವಂಥ ಮಾತನ್ನು ಅದರಲ್ಲೇ ಬರೆದಿದ್ದಾರೆ. ಇನ್ನು ಲೋಹ ವಿಜ್ಞಾನಕ್ಕೆ ಬಂದರೆ ಅದರಲ್ಲೂ ಕೂಡ ಭಾರತ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗಿಂತ ಮುಂದಿತ್ತು. ಯಾವುದೇ ಒಂದು ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳು ನಡೆದರೆ ನಾವು ವೇದ ಮಂತ್ರಗಳಲ್ಲಿ ಏನು ಹೇಳ್ತೀವಿ, ಘಂಟಾನಾದಿಂ ಕೃತ್ವ ಅಂತ ಹೇಳ್ತೀವಿ. ಗಂಟೆ ಬಾರಿಸದೆ ಯಾವುದೇ ಪೂಜಾ ಕಾರ್ಯ ನಡೆಯೋದಿಲ್ಲ. ಆ ಗಂಟೆ ಎಲ್ಲಿಂದ ಬರಬೇಕು? ಗಂಟೆ ಲೋಹದಿಂದ ಬರುತ್ತೆ. ಲೋಹ ಅಂದರೆ ಕಂಚು. ಕಂಚನ್ನು ಅಷ್ಟು ಬೇಗ ಕಂಡುಹಿಡಿದಿದ್ರ? ಅಂದರೆ ನೋಡಿ, ಇದೆಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ವೇದ ಕಾಲದಿಂದ ಆ ಗಂಟೆಯನ್ನು ಅಂದರೆ ಕಂಚನ್ನು ಕಂಡುಹಿಡಿದಿದ್ರು ಅಂತ. ಅಂದರೆ ಈ ನಾದ ಶಬ್ದ ಇದೆಯಲ್ಲ, ನಾದ ಶಬ್ದ ನಮ್ಮ ವೇದಗಳ ಕಾಲದಿಂದ ಇದೆ. ಅನೇಕ ನಮ್ಮ ಕೃಷ್ಣ ಯಜುರ್ವೇದ ಅದರಲ್ಲೆಲ್ಲ ಮಂತ್ರಗಳು ಬರುತ್ತೆ. ಅದೆಲ್ಲ ಹೇಳೋಕೆ ಈಗ ಸಮಯ ಅವಕಾಶ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಓಡಿಸ್ಕೊಂಡು ಹೋಗ್ತೀನಿ. ಹಾಗೆಯೇ ಬೇರೆ ಬೇರೆ ಲೋಹ, ಚಿನ್ನ, ಬೆಳ್ಳಿ ಇದೆಲ್ಲವೂ ಕೂಡ ನಮ್ಮ ವೇದ ಪುರಾಣಗಳಲ್ಲಿ ಅದರ ಬಗ್ಗೆ ಉಲ್ಲೇಖಗಳಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಂಡಿರ್ಬೇಕಾದದ್ದು, ದೆಹಲಿಯಲ್ಲಿ ಕುತುಬ್ ಮಿನಾರ್ ಹತ್ರ ಒಂದು ಸ್ತಂಭ ಇದೆ, ವಿಷ್ಣು ಸ್ತಂಭ. ಆ ವಿಷ್ಣು ಸ್ತಂಭ ಮಾಡಿರುವುದು ಕಬ್ಬಿಣದಿಂದ, ಉಕ್ಕಿನಿಂದ. ಅದನ್ನು ಮಾಡಿದ್ದು ಯಾವಾಗ ಅಂದರೆ ಸುಮಾರು 1050ರಲ್ಲಿ, ಅಂದರೆ 1600 ವರ್ಷಗಳ ಹಿಂದೆ ಅದನ್ನು ನಿರ್ಮಾಣ ಮಾಡಿದ್ದು. ಆ ಸ್ತಂಭ ಇವತ್ತಿಗೂ ಕೂಡ ತುರ್ಕೆ ಹಿಡಿದಿಲ್ಲ. ದೆಹಲಿನಲ್ಲಿ ಎಕ್ಸ್ಟ್ರೀಮ್ ಹೀಟು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ. ನೀವು ಯಾರಾದರೂ ದೆಹಲಿಗೆ ಹೋದರೆ ಗೊತ್ತಾಗುತ್ತೆ, ಡಿಸೆಂಬರ್ ಹೋದರೆ ಕೈಯಲ್ಲಿ ಚುಚ್ಚುತ್ತಾ ಇರುತ್ತೆ, ಸೂಜಿ ಚುಚ್ಚಿದಾಗ ಚಳಿ. ಹಾಗೆ ಬೇಸಿಗೆಲ್ಲ ಹೋದರೆ ತಡ್ಕೊಳಕ್ಕಾಗಲ್ಲ, 45-50 ಇರುತ್ತೆ. ಆದರೆ ಇಷ್ಟೆಲ್ಲ ಮಳೆ, ಚಳಿ, ಗಾಳಿಗೆ ಏನೂ ಆಗಿದೆ. ಅದು ಇವತ್ತು ಕೂಡ ವಿಷ್ಣು ಸ್ತಂಭ ಅದು ಶಾಶ್ವತವಾಗಿ ಅದರ ಒಂದು ವಿಸ್ಮಯದ ರೂಪದಲ್ಲಿದೆ. ಅದನ್ನು ಯಾವ ಯಾವ ಲೋಹದ ಮಿಶ್ರಣದಿಂದ ಮಾಡಿದರೆ, ಅದರ ಕಾಂಬಿನೇಷನ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಅದು ನರಸಿಂಹ ದೇವಸ್ಥಾನದ ಗರ್ಭಗುಡಿ ಎದುರಲ್ಲಿ ಆ ಉಕ್ಕಿನ ಸ್ತಂಭ ಇತ್ತು. ಅಲ್ಲಿ ಮೊಘಲರು ಅದನ್ನು ನಾಶಪಡಿಸಿದರು. ಆದರೆ ಈ ಉಕ್ಕಿನ ಸ್ತಂಭವನ್ನು ಮಾತ್ರ ಹಾಗೆ ಬಿಟ್ಟಿದ್ದಾರೆ ಪುಣ್ಯವಶಾತ್. ಅದು ಇವತ್ತು ಕೂಡ ಇದೆ. ಅದು ವಿಜ್ಞಾನಿಗಳಿಗೆ ಈಗಲೂ ಕೂಡ ವಿಸ್ಮಯ. ಅನೇಕ ದೇಶದ ವಿಜ್ಞಾನಿಗಳು ಬಂದು ಅದನ್ನು ಅದು ಯಾವ ಲೋಹದಿಂದ ಮಾಡಿದ್ದು ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಇವತ್ತು ವಿಷ್ಣು ಸ್ತಂಭ ಏನಾಗಿದೆ ಅಂದರೆ, ನೀವು ಡೆಲ್ಲಿಗೆ ಹೋದ್ರೂ ನೋಡ್ಬೋದು, ಅದೆಲ್ಲ ಹೀಗೆ ಕುಟ್ಟಿ ಅದರ ಮೂಲ ಸ್ವರೂಪವನ್ನೇ ಕೇಳಿಸ್ಬಿಟ್ಟಿದ್ದಾರೆ. ಇದು ವಿಜ್ಞಾನದಲ್ಲಿ ನಮ್ಮ ಸಾಧನೆಯ ಒಂದು ಪ್ರತೀಕ. ಹಾಗೆಯೇ ವಿದ್ಯುತ್ ಉತ್ಪಾದನೆಯ ಮೂಲ ಪುರುಷ ಅವರ್ಯಾರೋ ಫಾರಿನ್ನವರಲ್ಲ. ವಿದ್ಯುತ್ ಉತ್ಪಾದನೆಯ ಮೂಲ ಪುರುಷ ನಮ್ಮ ದೇಶದವರೇ. ಅವರ ಹೆಸರು ಅಗಸ್ತ್ಯ ಅಂತ, ಅಗಸ್ತ್ಯ ಋಷಿಗಳು. ಆ ಅಗಸ್ತ್ಯ ಮುನಿ ರಚಿಸಿರುವಂಥ ಅಗಸ್ತ್ಯ ಸಂಹಿತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ. ಆ ಶ್ಲೋಕವನ್ನು ಹೇಳುವಷ್ಟು ಸಮಯ ಇಲ್ಲ ಈಗ, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ. ಆ ಶ್ಲೋಕವನ್ನು ತೆಗೆದುಕೊಂಡು ಬೇರೆ ಬೇರೆ ದೇಶದವರು ಅದನ್ನು ಸಾಕಷ್ಟು ಸಂಶೋಧನೆ ಮಾಡಿದರು. ಹಾಗಾಗಿ ವಿದ್ಯುತ್ತನ್ನು ಕಂಡುಹಿಡಿದವರು ಬೇರೆಯವರಿಗೆ ಅದರ ಕೀರ್ತಿ ಹೋಯಿತು. ಆದರೆ ಇದ್ರ ಬಗ್ಗೆ ಸಾಕಷ್ಟು ಸೂರ್ಯ ಸಿದ್ಧಾಂತದಲ್ಲಿ ಯಂತ್ರಾಧ್ಯಾಯ 53, 54, 55ನೇ ಶ್ಲೋಕದಲ್ಲಿ ಜಲಚಕ್ರದ ವರ್ಣನೆ ಬರುತ್ತೆ. ನೀರಿನಿಂದ ಹೇಗೆ ವಿದ್ಯುತ್ತನ್ನು ಉತ್ಪಾದಿಸಬಹುದು ಅಂತ. ಹಾಗೆಯೇ ರಾಜ ಭೋಜ ಬರೆದಂಥ ಸಮರಾಂಗಣ ಸೂತ್ರಧಾರ ಅನ್ನುವಂಥ ಗ್ರಂಥದ 31ನೇ ಅಧ್ಯಾಯದಲ್ಲಿ ಜಲಧಾರೆಯಿಂದ, ಜೋಗದಿಂದ ನಾವು ಹೇಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ತಿಳ್ಕೊಂಡಿದ್ದೇವಲ್ಲ, ಅದು ಆಗಿನ ಕಾಲದಲ್ಲಿ ಅದರ ಉತ್ಪಾದನೆ ಹೇಗೆ,
ಅದರ ಉಪಯೋಗ ಹೇಗೆ ಅನ್ನೋದು ಕೂಡ ಅದರಲ್ಲಿದೆ. ದಾರಾಚ ಜಲಪಾಲಶ್ಚ ಪಯಸ್ಸು ಭ್ರಮಣಂ ತಥಾ ಯಥೋಚ್ಛ್ರಾಯೋ ಯಥಾಧಿಕ್ಯಂ ಯಥಾ ನೀರಂತ್ರ ತ್ವಪಿಚ. ಅಂದರೆ ಹರಿಯುವ ನೀರು ಜಲಧಾರೆಯ ಭಾರ ಮತ್ತು ವೇಗದಿಂದ ಶಕ್ತಿಯ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಆಗಲೇ ಅವರು ಕಂಡುಹಿಡಿದಿದೆ. ಇನ್ನು ಈಗಿನ ಕಾಲಕ್ಕೆ ಬರೋದಾದರೆ ಉಪಗ್ರಹದ ಉಡಾವಣೆ, ಅದರಲ್ಲೂ ಕೂಡ ಭಾರತ ಮುಂದಿದೆ. ಸ್ಯಾಟಲೈಟ್ ಒಂದೇ ರಾಕೆಟ್ನಲ್ಲಿ 104 ಉಪಗ್ರಹವನ್ನು ಉಡಾವಣೆ ಮಾಡಿದಂಥ ಕೀರ್ತಿ ಭಾರತದ್ದು. ಕಡಿಮೆ ವೆಚ್ಚದಲ್ಲಿ ಮಂಗಳಯಾನ ಮಾಡಿದ್ದು ಕೂಡ ಭಾರತ. ತಾನೇ ಅಭಿವೃದ್ಧಿ ಮಾಡಿದಂಥ ರಾಕೆಟ್ನಲ್ಲಿ ಅತ್ಯಂತ ದೈತ್ಯ ಗಾತ್ರ, ಅಂದರೆ ಒಂದು 200 ಆನೆಯ ತೂಕ, ಒಂದು ಆನೆಯ ತೂಕ ಎಷ್ಟಿರ್ಬೋದು ಗಮನಿಸಿ, 200 ಆನೆಯ ತೂಕದಷ್ಟು ಅದನ್ನು GSLV ಮಾರ್ಕ್ 3 ಅನ್ನುವಂಥ ರಾಕೆಟ್ ಉಡ್ಡಯನ ಮಾಡಿದ್ದು ಭಾರತ ಮೊದಲನೇ ಬಾರಿಗೆ. ಹಾಗೆಯೇ ರಷ್ಯಾ, ಅಮೆರಿಕ, ಯುರೋಪ್, ಚೀನಾ, ಜಪಾನ್ ಅವರ ಎಲ್ಲರ ಸಾಲಿಗೆ ಈಗ ಡಿಜಿಟಲ್ ಇಂಡಿಯಾ, ಅದು ಕನಸು ನನಸಾಗುವಂಥ ಒಂದು ಯತ್ನದಲ್ಲಿ ನಾವು ಮುಂದೆ ಇದ್ದೇವೆ. ಜೊತೆಗೆ ಕ್ಷಿಪಣಿ ಮಿಸೈಲ್ಸ್, ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ 2 ಅವೆಲ್ಲ ನಮ್ಮ ವಿಜ್ಞಾನದಲ್ಲಿ ಒಂದು ಮೈಲಿಗಲ್ಲು. 2000 ಕಿಲೋಮೀಟರ್ ವ್ಯಾಪ್ತಿ ಅದನ್ನು ಖಂಡಿಸಬಲ್ಲಂಥ ಖಂಡಾಂತರ ಕ್ಷಿಪಣಿ ತಂತ್ರಜ್ಞಾನಕ್ಕೆ ಇವೆಲ್ಲ ಪೂರಕವಾಗಿ ಬಂದಿದೆ. 1000 kg ಸ್ಫೋಟಕ, ಅಂದರೆ ಎಕ್ಸ್ಪ್ಲೋಸಿವ್ಸ್, ಅದನ್ನು ಕೊಂಡೊಯ್ಯುವಂಥ ಸಾಮರ್ಥ್ಯ ನಮ್ಮ ಈ ಪೃಥ್ವಿ, ಆಕಾಶ್, ತ್ರಿಶೂಲ್ ಇದೆಲ್ಲ ಕ್ಷಿಪಣಿಗಳಿಗಿದೆ. ಇನ್ನು ಗಣಿತದಲ್ಲಿ ಬರುವಂಥ ಇನ್ನೊಂದು ಪೈಥಾಗೋರಸ್ ಥಿಯರಮ್, ಪೈಥಾಗೋರಸನ ಪ್ರಮೇಯ ಅಂತ ಏನು ಹೇಳ್ತಾರೆ, ಅದು ಪೈಥಾಗೋರಸ್ ಅಲ್ಲ, ಅದು ಬೋಧಾಯನನ ಶಲ್ಭಸೂತ್ರದಲ್ಲೇ ಬರುತ್ತೆ. ಭಾರತಕ್ಕೆ ಬಂದಿದ್ದಂಥ ಪೈಥಾಗೋರಸ್ ಅದನ್ನು ಕಲಿತು ಇಲ್ಲಿಂದ ಮರಳಿದ್ದ. ಆ ನಂತರ ಅವನು ಅದನ್ನು ತನ್ನ ಪ್ರಮೇಯವನ್ನಾಗಿ ಮಾಡಿಕೊಂಡ. ಇದನ್ನು ನಾನು ಹೇಳ್ತಾ ಇರೋದಿಲ್ಲ, ಖ್ಯಾತ ಇಂಡಾಲಜಿಸ್ಟ್ ಲಿಯೋ ವಾಲ್ಡಮಾನ್ ಶ್ಲೂಡರ್